Okay. Provident fund ನಾವು ಹೇಳಬೇಕು. Yes, you are right ಬಚ್ಚಾ. Provident fund we have to cover now. ಈಗ provident fund ಅಂದ್ರೆ ಏನು? Obviously ಇದು ಒಂಥರದ ಕಾಂಟ್ರಿಬ್ಯೂಷನ್. ಯಾರು ಕಾಂಟ್ರಿಬ್ಯೂಷನ್ ಮಾಡಿದ್ದು? ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಯಾರಿಗೆ? ಎಂಪ್ಲಾಯಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಹೌದಲ್ಲ? ಈಗ ಎಂಪ್ಲಾಯಿ ಏನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾನೆ ಅದೊಂದು ಟ್ಯಾಕ್ಸಬಲ್ ಇಲ್ಲ ಇಲ್ಲಿ. ಇದಕ್ಕೆ ಹೇಳ್ರಿ, ನಮ್ಮ ಸ್ಯಾಲರಿದಾಗ ನಾನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ, ಸೊ ದಿರ್ ಇಸ್ ನೋ ಪಾಯಿಂಟ್ ಆಫ್ taxation. So ಅದಕ್ಕೆ definitely ಬಚ್ಚೋ we'll discuss that now and we'll try to cover provident fund today itself. ಸ್ವಲ್ಪ ಮುಂದೆ ಹೋಗೋಣ ಅದೇ ರೀತಿ. Annuity pension is done, exempted salary. Gratuity, these are now we have completed, right? Provident fund, a very important concept today. Definitely ಬಚ್ಚೋ we will cover this whole thing detail ಆಗಿ ಕಲ್ಸ್ಕೊಡ್ತಾ ಇದ್ದೀನಿ. ಸೊ ಶ್ರೀಯಾ ಟೆಲ್ ಮಿ, ಇದಕ್ಕಿಂತ ಮುಂಚೆ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದಾವ ನಿಮಗೆ? ಪಕ್ಕ ಅಲ್ಲ? ಈಗ ನೋಡಿ, ಯು ನೋ ದಟ್ ರೈಟ್, ಪ್ರಾವಿಡೆಂಟ್ ಫಂಡ್ ಇದು ಒಂದು ಸ್ಕೀಮ್ ಇದ್ದಂಗಿಲ್ಲ. ಅಂದ್ರೆ ಏನಾಗತ್ತಪ್ಪ ನೋಡಮ್ಮ, ಇಲ್ಲಿ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಪ್ರಾವಿಡೆಂಟ್ ಫಂಡ್ ಇಲ್ಲಿ, ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಓಕೆನಾ? ಅಸ್ಯೂಮ್ ದಟ್ ಯು ಆರ್ ವರ್ಕಿಂಗ್ ಸಮ್ವೇರ್, ಓಕೆನಾ? ಅಸ್ಯೂಮ್ ದಟ್ ಯು ಆರ್ ವರ್ಕಿಂಗ್, ನೀವು ಒಂದು ಕೆಲಸ ಮಾಡ್ತಿದ್ದೀರಿ ಈಗ, ರೈಟ್? ಈಗ ನೋಡಿ, ನಮ್ಮ ಹತ್ರ ಶಕ್ತಿ ಎಷ್ಟಿದೆ ಅಷ್ಟು ಮಾಡ್ಬೋದು ನಾವು, ಅದಕ್ಕಿಂತ ಜಾಸ್ತಿ ಆಗಂಗಿಲ್ಲ. ಸಿ ಫಾರ್ ಎಕ್ಸಾಂಪಲ್ ಟಿಲ್ 60 years, ಟಿಲ್ ನಮ್ದು ವಯಸ್ಸು 60 years ತನಕ ನಾವು ಕೆಲಸ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಕ್ ಬರ್ತೇನಮ್ಮ? ಇಲ್ಲ. ಸೊ ಇನ್ ದಟ್ ಕೇಸ್ ನಾವೇನ್ ಮಾಡ್ತೀವಿ, ನಾಳೆ ನಮ್ಮ ಹತ್ರ ಶಕ್ತಿ ಇರಂಗಿಲ್ಲ ಕೆಲಸ ಮಾಡ್ಲಿಕ್ಕೆ, ರೈಟ್? ಅಥವಾ ಅರ್ನಿಂಗ್ ಮಾಡ್ಲಿಕ್ಕೆ ಅಂದ್ರೆ ಸೋರ್ಸು ಇರಂಗಿಲ್ಲ. ಇವಾಗ ಏನ್ ಮಾಡ್ತೇವೆ, ನಮ್ಮ ಫ್ಯೂಚರ್ ಅಂದ್ರೆ ನಮ್ಮ ಮಕ್ಕಳು ನಮ್ಗೆ ನೋಡಿಲ್ಲಪ್ಪ ಅಂದ್ರು, ನಮ್ದು ಇನ್ಕಮ್ದಾಗಿಂದ ಇವಾಗಿಂದು ಪ್ರೆಸೆಂಟ್ ಸ್ಯಾಲರಿಯಲ್ಲಿ, ನೆನಪಿಕೊಡ್ರಿ, ಪ್ರೆಸೆಂಟ್ ಸ್ಯಾಲರಿಯಲ್ಲಿ ಒಂದಿಷ್ಟು ಅಮೌಂಟ್, ಪ್ರೆಸೆಂಟ್ ಸ್ಯಾಲರಿದಾಗಿಂದು ಒಂದಿಷ್ಟು ಅಮೌಂಟ್ ಫ್ಯೂಚರಿಗೆ ತೆಗೆದಿಡ್ತೇವೆ ನಾವು. ಏನ್ ಮಾಡ್ತೇವಿ? ತೆಗೆದಿಡ್ತೇವಿ. ದಾಟ್ ಈಸ್ ಯುವರ್ ಪ್ರಾವಿಡೆಂಟ್ ಫಂಡ್. ಅಗ್ರೀಡಾ? ಹೌದಲ್ಲ? ಸೊ ಇವಾಗದ ಕ್ವಶನ್ ಅಂದ್ರೆ, ಈ ಪ್ರಾವಿಡೆಂಟ್ ಫಂಡ್ ಟ್ಯಾಕ್ಸಬಲ್ ಆಗುತ್ತಾ? ಫಸ್ಟ್ ನೋಡಮ್ಮ, ನನ್ನ ಸ್ಯಾಲರಿಯಲ್ಲಿ ಜಮಾ ಮಾಡ್ತಾ ಇದ್ದಾನೆ, ಇದು ಟ್ಯಾಕ್ಸಬಲ್ ಆಗುತ್ತೆ? ಆಗೋದಿಲ್ಲ, ಬಿಕಾಸ್ ನಂಗೆ ಇನ್ಕಮ್ ಇಲ್ಲ ಇದು, ಹೌದಲ್ಲ? ಈಗ ಟ್ಯಾಕ್ಸ್ ಯಾವಾಗ ಆಗುತ್ತೆ ನಿಮ್ಗೆ? ನೀವು ಗಳಿಸಿದ್ರೆ, ಇನ್ಕಮ್ ಆದ್ರೆ. ಇಲ್ಲಿ ಎಲ್ಲಿ ಇನ್ಕಮ್ ಆಗ್ತಾ ಇದೆ ನಿಮ್ಗೆ? ಗಳಿಸಿದ್ದ ನಾವು ಸೇವ್ ಮಾಡ್ತಾ ಇದೀವಲ್ಲ, ಸೇವ್ ಮಾಡ್ತಾ ಇದೀವಿ, ಕರೆಕ್ಟ್? ಉಳಿತಾಯದ ಮೇಲೆ ಯಾವತ್ತು ಟ್ಯಾಕ್ಸ್ ಆಗಂಗಿಲ್ಲ. ಉಳಿತಾಯದ ಮೇಲೆ ಇನ್ಕಮ್ ಟ್ಯಾಕ್ಸ್ ಬರ್ತಾ ಇದೆ, ಉಳಿತಾಯದ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದ್ರೆ ಟ್ಯಾಕ್ಸ್ ಆಗ್ಬೋದು, ಹೌದಲ್ರಿ? ಸೊ ಈಗ ದ ಕ್ವಶನ್ ಏನಪ್ಪಾ ಅಂದ್ರೆ, ಪ್ರೊವಿಡೆಂಟ್ ಫಂಡ್ ಗೊತ್ತಾಗಿದೆ. ಪ್ರೊವಿಡೆಂಟ್ ಫಂಡ್ ಈಸ್ ನಥಿಂಗ್ ಬಟ್, ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿ ಏನಾಗ್ತಾ ಇದೆ, ಪ್ರೊವಿಡೆಂಟ್ ಫಂಡ್ ಈಸ್ ನಥಿಂಗ್ ಬಟ್ a specified sum of deducted from the salary of an employee each month, right? Or at a regular intervals of time contributes to the fund. The employer, ನೋಡಿ, ಇದು very important part, employer ಕೂಡ, even employer also generally contribute the same amount of the from his pocket. ಈಗ ನಾವು ನಮ್ಮ ಸ್ಯಾಲರಿಯಲ್ಲಿ ಜಮಾ ಮಾಡ್ತಾ ಇದ್ದಾರೆ, ಎಂಪ್ಲಾಯರ್ ಆಲ್ಸೋ ಮಾಡ್ತಾನೆ, ತನ್ನ ಕಡೆಯಿಂದ ಪಾಕೆಟ್ ಇಂದ ಜಮಾ ಮಾಡ್ಕೊತಾನೆ, ಕರೆಕ್ಟಾ? ಸೊ ಟು ದ ಫಂಡ್, ದ ಕಾಂಟ್ರಿಬ್ಯೂಷನ್ ಆಫ್ ದ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಆರ್ ಏನ್ ಮಾಡ್ತಾ ಇದೀವಿ? ಇನ್ವೆಸ್ಟ್ ಮಾಡ್ತಾ ಇದೀವಿ ಇನ್ ಅಪ್ರೂವ್ಡ್ ಸೆಕ್ಯೂರಿಟಿ, ರೈಟ್? ಏನ್ ಅಮೌಂಟ್ ಐತಪ್ಪ ಇಲ್ಲಿ? ಹೌದಿದೆ. ಏನ್ ಅಮೌಂಟ್ ಇದೆಯಲ್ಲ, ಈಗ ನೋಡಪ್ಪ, ಈಗ ನಾವೇನ್ ಮಾಡ್ತಾ ಇದೀವಿ, 10 ವರ್ಷ 10,000 ರೂಪಾಯಿ ನಾವು ಜಮಾ ಮಾಡ್ತಾ ಇದ್ರೆ, ಅವು 10,000 ರೂಪಾಯಿ ಜಮಾ ಮಾಡ್ತಾ ಇದ್ದ ಅಂದ್ರೆ, ಇದು 20,000 ರೂಪಾಯಿ ಇಲ್ಲಿ ಮಾಡ್ತೀವಿ ನಾವು, ತೆಗೆದಿರಂಗಿಲ್ಲ ನಾವು ಇಲ್ಲಿ ಮಾಡ್ತೀವಿ, ಒಂದ್ರೆ ಇನ್ವೆಸ್ಟ್ ಮಾಡ್ತೀವಿ. ಇನ್ವೆಸ್ಟ್ ಮಾಡಿದ್ಮ್ಯಾಗ ಏನಾಗುತ್ತೆ? ಅದ್ರ ಮ್ಯಾಗ ಇಂಟ್ರೆಸ್ಟ್ ಬರ್ತೈತಿ, ಕರೆಕ್ಟಾ? ಹೌದಲ್ಲ? ಸೊ ಇನ್ವೆಸ್ಟೆಡ್ ಇನ್ ಅಪ್ರೂವ್ಡ್ ಸೆಕ್ಯೂರಿಟಿ, ಇಂಟ್ರೆಸ್ಟ್ earned on that is also credited to the account of employee. Clear ಆಯ್ತು? Thus the credit balance of provident fund account of employee consists of following. ಯಾವುದು ಸರ್? we have all. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಬೇಗ ಹೇಳಮ್ಮ. ಈಗ ಇಲ್ಲೇ ಒಬ್ಬ ಎಕ್ಸ್ ಅಂತ ಎಂಪ್ಲಾಯ್ ಇದ್ದಾನೆ, ಓಕೆನಾ? ಅವನ ಸ್ಯಾಲರಿ ಇದು ಪ್ರತಿ ವರ್ಷ 10,000, ಪ್ರತಿ ತಿಂಗಳ
10,000 ರೂಪಾಯಿ ಮಾಡ್ತದನವ ಕಾಂಟ್ರಿಬ್ಯೂಟ್ ಮಾಡ್ತದಾನೆ. ಓಕೆನಾ? ಇವನ್ ಎಂಪ್ಲಾಯರ್ ಅದಾನೆ ಯಾವ್ದೋ ಒಂದು ಲಿಮಿಟೆಡ್ ಅಥವಾ ಕಂಪನಿ, ಈ 10,000 ರೂಪಾಯಿ ಇದ್ರೆ ಇವನ್ ಹಿ ಇಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್ 10,000 ರೈಟ್. 10,000 ಎಷ್ಟಮ್ಮ ಇದು 20,000. ಯಾರ ಅಕೌಂಟ್ ಜಮಾ ಆಗುತ್ತದ? ಎಂಪ್ಲಾಯಿ ಅಕೌಂಟ್ ಜಮಾ ಆಗುತ್ತೆ. ಕರೆಕ್ಟಾ? ಈಗ ಈ ಎಂಪ್ಲಾಯಿ ಅಕೌಂಟ್ ಜಮಾ ಆಗ್ತದೆ, ಬಟ್ ಈ 20,000 ರೂಪಾಯಿ ಏನ್ ಮಾಡ್ತಾರೆ? ಇನ್ವೆಸ್ಟ್ ಮಾಡ್ತಾರೆ ಒಂದು ಅಪ್ರೂವ್ಡ್ ಸೆಕ್ಯೂರಿಟಿದಾಗ, ಸೇಫ್ ಸೆಕ್ಯೂರಿಟಿದಲ್ಲಿ. ಅಲ್ಲಿ ಏನಾಗುತ್ತೆ? ಫಿಕ್ಸ್ ಇಂಟ್ರೆಸ್ಟ್ ಬಂದ ಬರುತ್ತೆ ನಿಮಗೆ. ಈಗ ಫಿಕ್ಸ್ ಇಂಟ್ರೆಸ್ಟ್ ಬರ್ತಾ ಇದೆ ಅಂದ್ರೆ ಅದು ಇನ್ಕಮ್ ಹೌದಲ್ಲಮ್ಮ? ಹೌದಲ್ಲ? ಈ 20,000 ರೂಪಾಯಿ ಮೇಲೆ 2,000 ರೂಪಾಯಿ ಬಡ್ಡಿ ಬಂದ ಕೊಡ್ರಿ, ಏನಾಗುತ್ತೆ? ಇದು ಕೂಡ ಏನಾಗುತ್ತೆ? ಜಮಾ ಆಗ್ತಾ ಇದೆ ಎಂಪ್ಲಾಯ್. ಹಾಗಿದ್ದರೆ ಕ್ಲಿಯರ್ ಆಯ್ತು ಕಾನ್ಸೆಪ್ಟ್? ಈಗ ಪ್ರೊವಿಡೆಂಟ್ ಫಂಡ್ ಎಷ್ಟು ಟೈಪ್ ಅದಾವ ಸರ್ ನೋಡಿ. ಈ ಪ್ರೊವಿಡೆಂಟ್ ಫಂಡ್ ಆಫ್ 2 ಫಾಲೋಯಿಂಗ್ ವೇ. ಏನ್ ಸರ್ ಅದು ನೋಡಮ್ಮ? ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಮತ್ತೆ ಆನ್ ದ ಕಾಂಟ್ರಿಬ್ಯೂಷನ್ ಮೇಲೆ ಇಂಟ್ರೆಸ್ಟ್, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಆನ್ ದ ಕಾಂಟ್ರಿಬ್ಯೂಷನ್ ಮೇಲೆ ಇಂಟ್ರೆಸ್ಟ್. ಕ್ಲಿಯರ್? ಕ್ಲಿಯರ್? ಸೊ ದ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಏನಿದೆಯಲ್ಲ, ಏನ್ ಜಮಾ ಆಗಿದೆ ಬ್ಯಾಲೆನ್ಸ್, ನಾವು ಪೇ ಮಾಡ್ತೀವಿ. ಯಾಕೆ ಪೇ ಮಾಡ್ತೀವಿ? ಎಂಪ್ಲಾಯಿಗರ ನಾಳೆ ರಿಟೈರ್ ಆದ್ಮೇಲೆ ಬರ್ತಲ್ಲ ಅಮೌಂಟ್, ಎಂಪ್ಲಾಯ್ ಪೇ ಮಾಡ್ತೀವಿ. ಅರೆ ಟೈಮ್ ಆಫ್ ಇಸ್ ರಿಟೈರ್ಮೆಂಟ್ ಆರ್ ಕೆಲಸ ಬಿಟ್ಟ ಅಂದ್ರೆ ರೆಸಿಗ್ನೇಷನ್ ಆದಾಗೆ. ಇನ್ ದ ಕೇಸ್ ಆಫ್ ಡೆತ್ ಇದ್ರೆ ಎಂಪ್ಲಾಯಿಗೆ ಅವ್ನ ಹೆಂಡತಿ ಮಕ್ಕಳಿಗೋ ಗಂಡ ಆಗೋ ಕೊಡ್ತೀವಿ ನಾವು, ಲೀಗಲ್ ಹೇರ್ಸ್ ಅಂತಾರೆ. Now the question, the provident fund represent ಏನಮ್ಮ ಇದು? ಇಂಪಾರ್ಟೆಂಟ್ ಸೋರ್ಸ್ ಆಫ್ ಸ್ಮಾಲ್ ಸೇವಿಂಗ್ ಅವೈಲೇಬಲ್ ಟು ದ ಗವರ್ಮೆಂಟ್. ಈಗ ಗವರ್ಮೆಂಟ್ಗೆ ಆಗ್ಲಿ, ಗವರ್ಮೆಂಟ್ಗೆ ತಗೊಳ್ಳಿ ನೀವು, ಇಲ್ಲಿ ಏನಾಗುತ್ತೆ? ಒಂದು ದೇಶ ಅಥವಾ ಒಂದು ಡೆವಲಪ್ಮೆಂಟ್ ಆಗ್ಬೇಕು ಎಕನಾಮಿಕಲಿ ಒಂದು ದೇಶ ಅಂದ್ರೆ ಇವ್ರಿಗೇನ್ ಬೇಕು? ದುಡ್ಡು ಬೇಕು. ದುಡ್ಡು ಯಾವ ಬರ್ತೈತಿ? ಖರ್ಚು ಮಾಡಿದ್ರಲ್ಲ ಆ ದೇಶದಲ್ಲಿ ಜನ ತನ್ನ ಸ್ಯಾಲ್ರಿ ಅಥವಾ ತನ್ನ ವೇತನ ಇನ್ಕಮ್ ದಾಗಿಂದ ಅಮೌಂಟ್ ಸೇವಿಂಗ್ ಮಾಡ್ತಾ ಇರ್ಬೇಕು. ಅವರು ಸೇವಿಂಗ್ ಎಲ್ಲ ಆಗುತ್ತಮ್ಮ? ಬ್ಯಾಂಕ್ ಕಡೆ ಹೋಗುತ್ತೆ, ಬ್ಯಾಂಕ್ ಮಾಡ್ತಾರೆ, ಲೋನ್ ಕೊಡ್ತಾರೆ, ಹೌದಲ್ಲ? ಡಬಲ್ ಹಾಕೊಂಡ್ ಹೋಗುತ್ತೆ ದುಡ್ಡು. ಸೊ ಯಾವುದೇ ದೇಶ ಎಕನಾಮಿಕಲಿ ಡೆವಲಪ್ ಆಗಿದ್ರೆ ಈ ಪ್ರೊವಿಡೆಂಟ್ ಫಂಡ್ ಇದೆಯಲ್ಲ, ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಗುತ್ತೆ. ಎದಕ್ರಿಪ್ಪ? ಸೇವಿಂಗ್ಸ್ ಏನಾಗುತ್ತೆ? ಗವರ್ಮೆಂಟ್ ಕಡೆ ನಡೀತೈತಿ. ಸೊ ಹೆನ್ಸ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಗಿವ್ಸ್ ಅ ಸರ್ಟನ್ ಡಿಡಕ್ಷನ್. ಈ ಗವರ್ಮೆಂಟ್ ಗೆ ಇದ್ರ ಲಾಭ ಆಗ್ತಾ ಇದೆ. ಏನಾಗ್ತದೆ? ಗವರ್ಮೆಂಟ್ ಗೆ ಬೆನಿಫಿಟ್ ಆಗ್ತಾ ಇದೆ. ಈ ಗವರ್ಮೆಂಟ್ ಗೆ ನಿಮ್ದು ಬೆನಿಫಿಟ್ ಆಗ್ತಾ ಇದೆಯಪ್ಪ, ಎದ್ರಿಂದ ಬೆನಿಫಿಟ್ ಆಗ್ತಾ ಇದೆ? ಮೇಲೆ ಪ್ರೊವಿಡೆಂಟ್ ಫಂಡ್ ಬೆನಿಫಿಟ್ ಆಗ್ತಾ ಇದೆ. ಅಗ್ರೀಡ್? ಹೌದಲ್ಲ? ಈ ಗವರ್ಮೆಂಟ್ ಗೆ ಪ್ರೊವಿಡೆಂಟ್ ಫಂಡ್ ಬೆನಿಫಿಟ್ ಆಗ್ತಾ ಇದ್ರೆ ಅವ್ರು ಏನ್ ಮಾಡ್ತಾರೆ? ನಿಮ್ಗೆ ಆಬ್ವಿಯಸ್ಲಿ ಡಿಡಕ್ಷನ್ ಕೊಡಬೇಕಾಗುತ್ತೆ, ಹೌದಲ್ಲ? ಸೊ ಆನ್ ದ ಸೇವಿಂಗ್ಸ್ ಆಫ್ ದಿ ಪ್ರೊವಿಡೆಂಟ್ ಫಂಡ್. ಹಾಗಿದ್ರೆ ಏನ್ ಸರ್ ಮುಂದೀಗ? ಅದಕ್ಕೆ ನೋಡಿ, ಟೈಪ್ಸ್ ಆಫ್ ಪ್ರೊವಿಡೆಂಟ್ ಫಂಡ್ ಅಲ್ಲಿ ಒಂದಿದೆ RPF, ದಟ್ ಇಸ್ ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್. ಎರಡನೇದು ಏನಮ್ಮ? URPF, ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್. ಮತ್ತೆ ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ PPF ಇದೆ. ಈಗ ನೀವು CA ಇಂಟರ್ ಎಕ್ಸಾಮ್ ಆಗಿ ಪಾಸ್ ಆಗೋ ತನಕ ಅಷ್ಟೇ ಅಲ್ಲಮ್ಮ, ನಾಳೆ ನೀವು ಪ್ರಾಕ್ಟೀಸ್ ಮಾಡುವಾಗ ಕೂಡ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೋಬೇಕಾಗುತ್ತೆ. ಇದು ರಿಡಕ್ಷನ್ ಸಿಗುತ್ತೆ ನಿಮಗೆ, ಪ್ಲಸ್ ಅಮೌಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ಸರ್ ಹೆಂಗ್ರಿಪ್ಪ ತೋರಿಸ್ ನೋಡ್ರಿ. ಈಗ ಅರ್ಥ ಆದಿನಮ್ಮ ಶ್ರೇಯ? ಟೆಲ್ ಮಿ ಬಚ್ಚಾ, ಇಸ್ ದಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಓಕೆನಾ? ಚಲೋ. ಹಾಗಿದ್ರೆ ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ನೋಡ್ರಿ. ರಿಕಗ್ನೈಸ್ ಅಂದ್ರೆ ಶಾಂಭವಿ ಅಲ್ಲನ? ಶಾಂಭವಿ ನೋಡಕಿ, ಶ್ರದ್ಧಾ, ಸೃಷ್ಟಿ, ಐ ಕ್ಯಾನ್ ರಿಕಗ್ನೈಸ್. ಅದೇ ರೀತಿ ಪ್ರೊವಿಡೆಂಟ್ ಫಂಡ್ ನಾವು ರಿಕಗ್ನೈಸ್ ಮಾಡ್ಬೇಕಲ್ಲ. ಹೆಂಗ್ ರಿಕಗ್ನೈಸ್ ಮಾಡ್ತಾರೆ ನೋಡಿ. ಇದನ್ನ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನ್ ಮಾಡ್ತಾನ? ಅದಕ್ಕೆ ರಿಕಗ್ನೈಸ್ ಮಾಡಿರ್ತಾನೆ. ರೈಟ್? ರೈಟ್. ಸೊ ಇಟ್ ಈಸ್ ಗವರ್ನ್ಡ್ ಬೈ ವಾಟ್ ಬಚ್ಚಾ? ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇದು ರಿಕಗ್ನೈಸ್ ಹೆಂಗ್ ಮಾಡ್ತಾರೆ ಅಂದ್ರೆ, ಈ ಪ್ರೊವಿಡೆಂಟ್ ಫಂಡ್ ಅನ್ನ ಗವರ್ನ್ಡ್ ಬೈ ಪಾರ್ಟ್ ಎ ಆಫ್ ದಿ ಶೆಡ್ಯೂಲ್ 4 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಇದನ್ನ ಗವರ್ನ್ ಮಾಡ್ತಾರೆ. ಅದಕ್ಕೆ ದಿಸ್ ಶೆಡ್ಯೂಲ್ ಕಂಟೈನ್ ದ ವೇರಿಯಸ್ ರೂಲ್ಸ್ ರಿಗಾರ್ಡಿಂಗ್ ದ ಫಾಲೋವಿಂಗ್. ಯಾವ್ದಮ್ಮ? ಯಾವುದೇ ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಇದಲ್ಲ, ಅದಕ್ಕೆ ರಿಕಗ್ನೈಸ್ ಹೆಂಗ್ ಮಾಡ್ತಾನಂದ್ರೆ, ಇದು ರಿಕಗ್ನೈಸೇಷನ್ ಪ್ರೊವಿಡೆಂಟ್ ಫಂಡ್ ಇರಬೇಕು, ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಫಂಡ್ ಇರಬೇಕು, ಟ್ರೀಟ್ಮೆಂಟ್ ಆಫ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಎಲ್ಲ ಇದಾಗಿರುತ್ತೆ. ಅಂದ್ರೆ ಒಂದು ಸಿಂಪಲ್ ಆಗಿದೆ. ಹೌದಪ್ಪ ಎಂಪ್ಲಾಯರ್ ಅದಾನೆ, ಹೌದಪ್ಪ ಎಂಪ್ಲಾಯಿ ಇದಾನೆ, ಇಬ್ರು ಇದಾರೆ, ಎಂಪ್ಲಾಯರ್ ರಿಲೇಶನ್ಶಿಪ್ ಇದೆ. ಇವರು ತನ್ನ ಸ್ಯಾಲರಿಯಲ್ಲಿ ಒಂದಿಷ್ಟು ಅಮೌಂಟ್ RPF ಜಮಾ ಮಾಡ್ತಾ ಇದ್ದಾರೆ, ಎಂಪ್ಲಾಯಿ ಜಮಾ ಮಾಡ್ತಾ ಇದ್ದಾನೆ, ಎಂಪ್ಲಾಯರ್ ಜಮಾ ಮಾಡ್ತಾ ಇದ್ದಾನೆ, ಬಡ್ಡಿನೂ ಬರ್ತಾ ಇದೆ, ಹೌದು ಇನ್ವೆಸ್ಟ್ ಆಗ್ತದೆ. ರಿಕಗ್ನೈಸ್ ಆಗುತ್ತಲ್ಲ? ಯಾರಿದೆ ಎಂಪ್ಲಾಯಿ? ಈಗ ನಾನು ಎಂಪ್ಲಾಯಿ ಯಾರ್ದಿಲ್ಲ, ಈಗ ಐ ಆಮ್ ಸೆಲ್ಫ್ ಇಂಡಿಪೆಂಡೆಂಟ್, ನಂಗೆ ಬರುತ್ತೆ RPF ಮಾಡಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಹೇಳು, ಇಲ್ಲಿ ಎಂಪ್ಲಾಯ್ ಇಲ್ಲ, ಗೊತ್ತಾಯ್ತು? ಸೊ ಅದಕ್ಕೆ ಇದಕ್ಕೆ RPF ಅಂತೀವಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಅ ಫಂಡ್, ರೈಟ್? ಯಾವ ಫಂಡ್ ಸರ್? ಪ್ರೊವಿಡೆಂಟ್ ಫಂಡ್ ಅಮ್ಮ, ಮಂಡಲ್ಲ ಫಂಡ್.
So a fund constituted under the Employees Provident Fund and Miscellaneous Act 1952 will be also recognized Provident Fund. ಅಂದ್ರೆ ಏನ್ರಿ ಸರ್, ಯಾವುದೇ ತರದ ಫಂಡ್, ರೈಟ್, ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಇದೆ ಅಂಡ್ ಮಿಸ್ಲೇನಿಯಸ್ ಪ್ರೊವಿಷನ್ ಆಕ್ಟ್ 1952 ದಲ್ಲಿ ಬಂದ್ರೆ ಅದಕ್ಕೂ ಅಂತೀವಿ ನಾವು RPF ಅಂತೀವಿ. ಏನಂತೀವಿ? RPF ಅಂತೀವಿ. ಕ್ಲಿಯರ್ ಆಯ್ತಾ ನಮ್ಮ ಶ್ರೇಯಾ ಘೋಷಾಲ್? ಚಲೋ, ಈಗ ಅನ್ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಉಲ್ಟಾ ಅದರದ್ದು. ಅಂದ್ರೆ a fund not recognized by Commissioner of Income Tax Act is unrecognized provident fund. ನೆಕ್ಸ್ಟ್ ಸ್ಟ್ಯಾಚ್ಯುಟರಿ ಅಂದ್ರೆ ಕಂಪಲ್ಸರಿ ಯಾರಿಗೈತಿ? ಗೌರ್ಮೆಂಟ್ ಎಂಪ್ಲಾಯಿಗೆ ಐತಿ ಕಡ್ಡಾಯವಾಗಿ, ಸ್ಟ್ರಿಕ್ಟ್ಲಿ. ಅಂದ್ರೆ ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ SPF is the governed by the Provident Fund Act 1952. It applies to the employee of government, railway, semi-government ಮತ್ತೆ institutions, local bodies, universities and all recognized education institutions. ಗೊತ್ತಾಯ್ತಾ? ಗೌರ್ಮೆಂಟ್ ಎಂಪ್ಲಾಯಿಗೆ ಬರುತ್ತೆ. PPF ಗೌಂಡಿ ಮಿಸ್ತ್ರಿ ಅದಾನೆ ಅಪ್ಲೈ ಮಾಡು, ರೈಟ್, ಇಂಜಿನಿಯರ್ ಅದಾನೆ, ಡ್ರೈವರ್ ಅದಾನೆ, ಟೀಚರ್ ಅದಾನೆ, ತನ್ನ ಫ್ಯೂಚರಿಗೆ ಅವನ ಕಡೆ ಜಾಬ್ ಇಲ್ಲ, ಕೆಲಸ ಮಾಡಕ್ತಿಲ್ಲಮ್ಮ, ಪಬ್ಲಿಕ್ ನಿನ್ಗೆ ಪೆನ್ಷನ್ ಬೇಕಾ, ನಾಳೆ ಜಮಾ ಮಾಡಿ, ಈಗಿಂದ 10 ರೂಪಾಯಿ ನಡೀತೈತಿ, ತಿಂಗಳಿಗೆ 10 ರೂಪಾಯಿ ಮಿನಿಮಮ್ 500 ರೂಪಾಯಿ ಇರ್ತದೆ. ಒಂದು ವರ್ಷಕ್ಕೆ ಮಿನಿಮಮ್ 500 ರೂಪಾಯಿ ಅಂದ್ರೆ ಎಷ್ಟಾತಮ್ಮ? ಒಂದು ವರ್ಷಕ್ಕೆ 500 ರೂಪಾಯಿ ಅಂತ ಇವಾಗ ಎಷ್ಟಾಗತ್ತೆ? ದಿವಸಕ್ಕೆ 20 ರೂಪಾಯಿ ಆಗಿಲ್ಲ, 18 ರೂಪಾಯಿ ತಿನ್ನಕ್ಕಾಗುತ್ತೆ. ನಾಳೆ ರಿಟೈರ್ಡ್ ಆದ್ರೆ ಜಲ್ ಮಾಡಿ ಜಮಾ ಮಾಡೋದು. ಸೊ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಇದೆಯಲ್ಲ ಹಂಗೆಲ್ಲ, ಬಿಕಾಸ್ ದಿಸ್ ಇಸ್ ಆಲ್ಸೋ ಅದ ಇಂಪಾರ್ಟೆಂಟ್. ಬಟ್ ಎಷ್ಟು ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ತಾರೆ, ಸ್ಪೆಷಲಿ ಇದು ಲೇಬರ್ಸ್ ಎಲ್ಲ ಇರ್ತಾರಲ್ಲ, ಅವರು ಕೆಲಸ ಮಾಡ್ತಾರೆ. ಐ ನೋ ದಟ್ ದೇ ಡೂ ವರ್ಕ್ ಅಂಡ್ ದೇ ಆರ್ ಡೂಯಿಂಗ್ ಪರ್ಫೆಕ್ಟ್ಲಿ, ಬಟ್ ವಾಟ್ ಐ ವಾಂಟ್ ಇಸ್ ದಟ್ ದೇ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಹಿಯರ್, ರೈಟ್. ಬೇಕಾದ್ರೆ ಅವರು ಅಡಿಷನ್ ಆಗಿ ನೋಡಿಪ್ಪ RPF ಕೂಡ PPF ಆಲ್ಸೋ ದೇ ಕ್ಯಾನ್ ಜಮಾ ಮಾಡಬಹುದು, ರೈಟ್. ಸೊ ಇದಾಗಿದೆ, ಗೊತ್ತಾಗಿದೆಯಾ? ಬಿಕಾಸ್ ಏನಾಗುತ್ತೆ, ಈಗ ನೋಡಿರ್ಬೋದಲ್ಲ ನೀವು, ಈಗ ಒಂದ್ ಮಾತು ಹೇಳ್ರಿ, ಈಗ ಗೌಂಡಿ ಮಿಸ್ತ್ರಿ ಇರ್ತಾರೆ, ಇಂಜಿನಿಯರ್, ಎಷ್ಟೋ ಜನ ಇರ್ತಾರೆ, ದೇ ಆರ್ ಡೂಯಿಂಗ್ ದೇರ್ ಪರ್ಸನಲ್ ಥಿಂಗ್ಸ್, ಸಣ್ಣ ಕೆಲಸ ಮಾಡ್ತಿರ್ತಾರೆ. ಒಂದ್ ವರ್ಷಕ್ಕೆ ಒಂದು 2,000 ರೂಪಾಯಿ ಜಮಾ ಮಾಡಿದ್ರು ಕೂಡ ನಾಳೆ ಅವ್ರಿಗೆ ಏನ್ ಹಾರ್ಡ್ ಆಗಿ ಸತ್ತು ಹೋದ ಅಂದ್ರೆ ಹೆಂಡತಿ ಮಕ್ಕಳು ಆರಾಮ ಇರ್ತಾರೆ. ಒಂದ್ ಮಾತು ಹೇಳ್ತೀನಿ, ಹೌದು ಬಿಡಪ್ಪ, ಅಮೌಂಟ್ ಬಂದೈತಂತ, ಹೌದಲ್ಲ, ಒಂದ್ ಮಾಡಕ್ ನಿಂತಾರೆ, ಕುಡಿಯಾಕ ದುಡ್ಡು ಬೇಕು ಅವ್ರಿಗೆ, ಗುಡ್ಕ ತಿನ್ನಕ್ ದುಡ್ಡು ಬೇಕು, ಕಾಂಟ್ರಿಬ್ಯೂಟ್ ಮಾಡಕ್ಕಿಲ್ಲ, ರೈಟ್. ಸೊ ಫಾರ್ ಗೆಟಿಂಗ್ ರಿಡಕ್ಷನ್ ಅಂಡರ್ ಸೆಕ್ಷನ್ 80C, ನೋಡಿ ಇದು ಅಡ್ವಾಂಟೇಜ್ ಇದೆ, ಗೌರ್ಮೆಂಟ್ ಲಾಭ ಆಗ್ತಾ ಇದೆ ಅಂದ್ರೆ ಗೌರ್ಮೆಂಟ್ ಮಾಡ್ತಿದ್ದಮ್ಮ 80C ದಲ್ಲಿ ನಮ್ಗೆ ಏನಾಗುತ್ತೆ, ಡಿಡಕ್ಷನ್ ಕೂಡ ಕೊಡುತ್ತೆ. ಸೊ ಅ ಮೆಂಬರ್ ಈಸ್ ರಿಕ್ವೈರ್ಡ್ ಟು ಕಾಂಟ್ರಿಬ್ಯೂಟ್ PPF ಮಿನಿಮಮ್ ಎಷ್ಟಮ್ಮ, ಮ್ಯಾಕ್ಸಿಮಮ್ ಎಷ್ಟು, ದಟ್ ಈಸ್ 1.5 lakh rupees. ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಮೇ ಬಿ ಕ್ವಾಲಿಫೈ ಫಾರ್ ರಿಡಕ್ಷನ್ ಇಸ್, ಗೊತ್ತಾಯ್ತಾ? ಕಾಂಟ್ರಿಬ್ಯೂಷನ್ ಎಷ್ಟು ಬೇಕಾದ್ರೂ ಮಾಡಬಹುದು ನೀವು, ಬಟ್ ಡಿಡಕ್ಷನ್ ಏನಾಗುತ್ತೆ 1.5 lakh ಆಸ್ ಪರ್ ದಿ PPF ರೂಲ್. ಅ ಮೆಂಬರ್ ಆಫ್ PPF ಯಾರೆಲ್ಲ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಜಮಾ ಮಾಡ್ತಾರಲ್ಲ, ಮೇ ಡಿಪಾಸಿಟ್ ಹಿಸ್ ಕಾಂಟ್ರಿಬ್ಯೂಷನ್ ಇನ್ ಮ್ಯಾನಿ ಇನ್ಸ್ಟಾಲ್ಮೆಂಟ್ ಇನ್ ದ ಮಲ್ಟಿಪಲ್ಸ್ ಆಫ್ 500. ಮಿನಿಮಮ್ 500 ಬೇಕು, 500, 5,500, 5,100, 500 ಬರಬೇಕಲ್ಲ ಎಂದಿಗೆ, ಮಲ್ಟಿಪಲ್ಸ್ ಆಫ್ ಕನ್ವೀನಿಯಂಟ್ ಟು ಹಿಮ್. ದ ಅಮೌಂಟ್ ಆಫ್ ದಿ ಕಾಂಟ್ರಿಬ್ಯೂಷನ್ ಮೇ ಬಿ ಪೇಡ್ ಅಟ್ ದಿ any of the office or branch office of the State Bank of India or subsidiary books. ಇದು ಎಲ್ಲೇ ಪೋಸ್ಟ್ ಆಫೀಸ್ ಅಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಏನು ಮಾಡಬಹುದು ಅಂದ್ರೆ, ವಾಟ್ ಯು ಕ್ಯಾನ್ ಡೂ ಇಸ್ ದಟ್ PPF ಗೆ ಜಮಾ ಮಾಡಿರ್ತಿರ್ಲಿ, ವಿಡ್ರಾ ಮಾಡ್ಕೋಬಹುದು, ಜಮಾ ಮಾಡಬಹುದು ನೀವು. ಈಗ ನಿಮ್ಮ ಮನೆಯಾಗಿ ಗೌರ್ಮೆಂಟ್ ಜಾಬ್ ಇಲ್ಲಪ್ಪ, ಅಪ್ಲೈ ಮಾಡ್ತಾರೆ, 500 ರೂಪಾಯಿ ದೊಡ್ಡ ಮಾತಲ್ಲ, ಸೇವಿಂಗ್ಸ್ ಇರ್ಬೇಕು ಮನುಷ್ಯನ್ಗೆ, ಇರ್ಲಿ. ನೆಕ್ಸ್ಟ್ ಏನ್ ಸರ್, ಈಗ ಇದ್ರ ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೆಂಗ್ರಿಪ್ಪ ಗೊತ್ತಾಯ್ತು ನಮ್ಗೆ. ಈಗ RPF ಏನೋ PPF ಏನೋ ಸ್ಟ್ಯಾಟ್ಯೂಟರಿ ಪ್ರೊವಿಡೆಂಟ್ ಫಂಡ್ ಗೊತ್ತಾಗಿದೆ, ರೈಟ್, ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಗೊತ್ತಾಗಿದೆ. ಟ್ಯಾಕ್ಸ್ ಟ್ರೀಟ್ಮೆಂಟ್ ಏನ್ರಿ ಸರ್, ನೋಡ್ರಿ ಗೊತ್ತಾಗುತ್ತೆ, ಇಲ್ಲಿ 100% ಗೊತ್ತಾಗುತ್ತೆ. ಡ್ಯೂರಿಂಗ್ ದ ಎಂಪ್ಲಾಯ್ಮೆಂಟ್ ಪೀರಿಯಡ್, ನೀವು ಕೆಲಸ ಮಾಡುವಾಗ ಕೆಲಸದಲ್ಲಿ ಇರಬೇಕು. ಏನ್ರಿಪ್ಪ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮ್ಯಾಕ್ಸಿಮಮ್ ಎಷ್ಟಿದೆ, 12% ಇದೆ, ರೈಟ್. ಅನ್ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಬರಂಗೇ ಇಲ್ಲ, ರೈಟ್. ಸ್ಟ್ಯಾಟ್ಯೂಟರಿ ಪ್ರೊವಿಡೆಂಟ್ ಫಂಡ್ಗೆ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಇದೆ, ಹೇಳ್ರಿಪ್ಪ, ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಇದೆ. ಗೌರ್ಮೆಂಟ್ ಎಂಪ್ಲಾಯಿ, ಗೌರ್ಮೆಂಟ್ ಮಕ್ಕಳಿದ್ದಂಗೆ ಅವ್ರಿಗೆ. ಈಗ ನಾನು ನನ್ನ ಮಕ್ಕಳಿಗೆ ತಿನ್ಸಿದ್ರೆ ದುಡ್ಡು ಕೊಡಂತ ಹೇಳ್ತೇನೆ, ನಿಮ್ಮ ಮನ್ಯಾಗ ಮಮ್ಮಿ ಇಡ್ಲಿ ತಿನ್ಸಿನಿ ಶಬ್ದ ತಗೊಂಡು ಬಾಯಲ್ಲಿ ಬಿಲ್ ಪೇ ಮಾಡ್ತಾನೆ ಇಲ್ಲ. ಸೊ ದಟ್ಸ್ ವಾಟ್ ಗೌರ್ಮೆಂಟ್ ಮಕ್ಕಳಿಗೆ ಏನ್ ಮಾಡಿದೆ, ಕಂಪ್ಲೀಟ್ಲಿ ಫ್ರೀ. PPF ದಾಗ ಬರಂಗೇ ಇಲ್ಲ, ಎದಕ್ಕೆ ಹೇಳ್ರಿ, ಅಂದ್ರೆ ನಾವು ನಮ್ಮ ಸ್ಯಾಲರಿ ಜಮಾ ಮಾಡ್ತೀವಲ್ಲ, ಟ್ಯಾಕ್ಸೇಬಲ್ ಇಲ್ಲ. ಹಂಗಿದ್ರೆ ಏನಾಗುತ್ತೆ, ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್ ಅಷ್ಟೇ ಬರ್ತದೆ.
12%. ಓಕೆನಾ? ನೆಕ್ಸ್ಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್, ಈಗ ನೀವು ಎಂಪ್ಲಾಯ್ ಆಗಿರಿ, ನೀವು ನಿಮ್ಮ ಸ್ಯಾಲರಿದಾಗಿನ ಜಮಾ ಮಾಡ್ತಾ ಇದ್ದೀರಾ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟು ನಮ್ಮ ಇಲ್ಲಿ 12%, ಕರೆಕ್ಟ್. ಬಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ನೀವು ನಿಮ್ಮ ಸ್ಯಾಲರಿದಾಗಿನ ಜಮಾ ಮಾಡ್ತಾ ಇದ್ದೀರಾ, ಟ್ಯಾಕ್ಸೇಬಲ್ ಒಂದು ಆಗಿಲ್ಲ, ಬಟ್ ಡಿಡಕ್ಷನ್ ಸಿಗುತ್ತೆ. ಎಷ್ಟಿಪ್ಪ? ATC ಪ್ರಕಾರ ಮ್ಯಾಕ್ಸಿಮಮ್ 1.5 lakh ಇದೆ. ಮ್ಯಾಕ್ಸಿಮಮ್ ಡಿಫಾಲ್ಟ್ ಟ್ಯಾಕ್ಸ್ ರೆಜಿಮ್ ನೋಡ್ರಿ. ಇವಾಗ ವೇರ್ ಎನ್ ಎಂಪ್ಲಾಯ್ ಎಕ್ಸರ್ಸೈಸ್ ಅನ್ ಆಪ್ಷನ್ ಆಫ್ ಶಿಫ್ಟಿಂಗ್ ಔಟ್ ಆಫ್, ನೀವು 115 BS ತಗೊಳಕಿಲ್ಲ. ಯಾವ ತಗೋತೀರಿ ನೀವು? ನಾರ್ಮಲ್ ಟ್ಯಾಕ್ಸ್ ತಗೋತೀರಿ, ಹೌದಲ್ಲ? ಇದಕ್ಕಿಂತ ಮುಂಚಿದ್ದು. ಸೊ ಅವಾಗ ಏನಾಗುತ್ತೆ, ATC ಡಿಡಕ್ಷನ್ ಎಷ್ಟು? 1.5 lakh rupees ಮ್ಯಾಕ್ಸಿಮಮ್. ಇಲ್ಲಿ ಅಂತೂ ಬರಂಗಿಲ್ಲ ಅದು ಡಿಡಕ್ಷನ್, ರೈಟ್? ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಸೇಮ್ ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ ಬರುತ್ತೆ, ಬಟ್ ನೀವು ಶಿಫ್ಟ್ ಔಟ್ ಆಗಿರ್ಬೋದು. ಬಟ್ ಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯ್ ಇದೆ. ಇಲ್ಲಿ ನೋಡ್ರಿಪ್ಪ ಎಲಿಜಿಬಲ್ ಇಲ್ಲಿದೆ, eligible for reduction under section 80C where an employee exercise the option of shifting. Same 80C ನೆನಪಿಟ್ಕೊಡ್ರಿ, ಡಿಡಕ್ಷನ್ ಸಿಗುತ್ತದು ಮುಂದೆ ಬರ್ತಾ, ಹೌದು ಬರುತ್ತೆ. ATC ದಲ್ಲಿ ಈಗ 115 BSc ಕೆಮ್ಮಾಗ್ತಾನೆ, ಸಾರಿ ಗೈಸ್, ಇದು ನೀವು ತಗೊಳಕ್ತಿಲ್ಪ. ನೀವು ಡಿಫಾಲ್ಟ್ ಟ್ಯಾಕ್ಸ್ ಬಿಟ್ಟು ನಾವು ಹಳೆ ಟ್ಯಾಕ್ಸ್ ಹೊಂದೇ ನಾವು, ಅವಾಗ ಏನಾಗುತ್ತೆ 1.5 lakh rupees ಡಿಡಕ್ಷನ್ ತಗೋಬಹುದು. ನೆಕ್ಸ್ಟ್ ಏನ್ ಸರ್? ಈಗ ಅರ್ಥ ಆಯ್ತು ನಮ್ಮ ಶ್ರೇಯಾ ಘೋಷಾಲ್ ಜವಾಯಿ ತಿಳಿತೀನಮ್ಮ ನಿಂಗೆ? ಬೇಗ ಬೇಗ ಹೇಳಿ ಎಸ್ ಅಂತ. ಈಗ ಆತಮ್ಮ ನೀವು ಜಮಾ ಮಾಡಿರಿ ದುಡ್ಡು, ನಿಮ್ಮ ಇಂಟ್ರೆಸ್ಟ್ ಮ್ಯಾಗ ಬರಂಗಿಲ್ಲ, ಟ್ಯಾಕ್ಸಬಲ್ ಆಗಂಗಿಲ್ಲ, ರೈಟ್? ಬಟ್ ಈಗ ನಿಮ್ಮ ಅಕೌಂಟ್ದಲ್ಲಿ ಇಂಟ್ರೆಸ್ಟ್ ಜಮಾ ಆಗ್ತಾ ಇದೆ. ಯಾರ್ದ ಕಾಂಟ್ರಿಬ್ಯೂಷನ್? ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಎಂಪ್ಲಾಯೀಸ್ ಅಲ್ಲ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮ್ಯಾಗೆ ಇಂಟ್ರೆಸ್ಟ್ ಜಮಾ ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ? 9.5% ಪರ್ ಅನ್ನಮ್ ಎಕ್ಸಾಮ್ ಇದೆ. ಅದಕ್ಕಿಂತ ಜಾಸ್ತಿ ಇದ್ರೆ ಟ್ಯಾಕ್ಸಬಲ್ ಆಗುತ್ತೆ. ನೋ ನಾಟ್ ಟ್ಯಾಕ್ಸಬಲ್ ಅಟ್ ಆಲ್, ಫುಲ್ಲಿ ಎಕ್ಸಾಮಿಡ್ ಬರಂಗಿಲ್ಲ ಅದು, ಬಿಕಾಸ್ RPF ಫಸ್ಟ್ ಕೊಡ್ರಿ. ನೆಕ್ಸ್ಟ್ ಏನ್ರಿ ಸರ್? ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಆನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಏನಾಗುತ್ತೆ? 9.5% ಇದೆ, ರೈಟ್? ಹೌದಲ್ಲ? ಅಂಡ್ ನಾಟ್ ಟ್ಯಾಕ್ಸಬಲ್ ಅಟ್ ಆಲ್, exempted up to certain limit 1.5 lakh ತನಕ ಅದು exempted ಇದೆ. ದಟ್ ನಾವು ಡಿಸ್ಕಸ್ ಮಾಡೋಣ. ಫುಲ್ exempted ಅಂದ್ರೆ ಏನ್ ಸರ್? ಈಗ ಅಮೌಂಟ್ ಇನ್ ಎಕ್ಸೆಸ್ ಆಫ್ 9.55% ಈಸ್ ಟ್ಯಾಕ್ಸೇಬಲ್. ಇಂಟ್ರೆಸ್ಟ್ ಕ್ರೆಡಿಟೆಡ್ ಆನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್. ಈಗ ನಾನು ಕಾಂಟ್ರಿಬ್ಯೂಷನ್ ಮಾಡಿದ್ದೇನೆ ಇದ್ರ ಮ್ಯಾಗಮ್ಮ RPF ದಾಗ ಕಾಂಟ್ರಿಬ್ಯೂಷನ್ ಮಾಡಿದ ಕಾರಣ ಅವ್ರು ನಮಗೆ 10% ಬಡ್ಡಿ ಕೊಡ್ತಾರೆ. 5% ಏನಾಗುತ್ತೆ? ಟ್ಯಾಕ್ಸಬಲ್ ಆಗುತ್ತೆ. 0.5%. ಎಸ್, ಜೀವನದ ಬಗ್ಗೆ 0.5%. ಥ್ಯಾಂಕ್ ಯು ಫಾರ್ ದ ಮನಿ. ಬಟ್ ಇಲ್ಲಿಂದ ಬರಂಗಿಲ್ಲ, ಇಲ್ಲ ಎಕ್ಸಿಮಿಟ್ ಅಪ್ ಟು ಸಡನ್ ಲಿಮಿಟ್ಸ್. ಸಿ ದ ನೋಟ್ ಇದೆ, ಇದು ಕೂಡ ಡಿಸ್ಕಸ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಎಷ್ಟು ಮಾಡೋದು ಕಾಂಟ್ರಿಬ್ಯೂಷನ್? 1. ಇದು ನೋಡ್ಲಿ, 1 lakh ತನಕ ಇರಬೇಕು. ಆಸ್ ಪರ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಆನ್ ಅ ಕಾಂಟ್ರಿಬ್ಯೂಷನ್ ಬೈ ಸಚ್ ಪರ್ಸನ್. ಯಾವ ಪರ್ಸನ್ ಅದು? ಸ್ಟ್ಯಾಚ್ಯುಟರಿ ಪ್ರೊವಿಡೆಂಟ್ ಫಂಡ್ ಮ್ಯಾಗ ಅಷ್ಟ ಅದ. ಇದ್ರ ಮ್ಯಾಗೆ SPF ಮ್ಯಾಗೆ ಎನಿ ಅಮೌಂಟ್ ಆಫ್ ದಿ ಪ್ರೊವಿಡೆಂಟ್ ಫಂಡ್ ಟು ವಿಚ್ 1925 applies for the PPF would be exempted. Accumulated balance due to become the payable on employee participating in recognized provident fund would be exempted under section 10. However, idalla ನೋಡಿ. However, the exemption under section 10, subsection 11, subsection 12 would be not be available in respect of income by way of interest accrued during the previous year to the extent in related to the amount of aggregate ಕಾಂಟ್ರಿಬ್ಯೂಷನ್ ಇದಲ್ಲ ಅದು 2.5 lakh ಇದ್ರೆ ಪ್ರೀವಿಯಸ್ ಇಯರ್ ದಾಗ, ರೈಟ್? ಅಂಡ್ ಆನ್ ಆರ್ ಆಫ್ಟರ್ ಇದು 15 April 21 ತನಕ ಅದ್ರ ಮ್ಯಾಗ ಇಂಟ್ರೆಸ್ಟ್ ಬರಂಗಿಲ್ಲ. ಗೊತ್ತಲ್ಲ ನಿಮ್ಗೆ? ಅಂದ್ರೆ ಇದ್ರ ನೋಡ್ರಿ, ಈ ಡೇಟ್ಗೆ ಮುಂಚಿದ್ ಏನ್ರ ಇಂಟ್ರೆಸ್ಟ್ ಇದೆ ಅಂದ್ರೆ ಅದು ಎಕ್ಸೆಂಪ್ಟ್ ಆಗುತ್ತೆ. ಈ ಡೇಟ್ ಇಂತ್ರ ಏನೇ ಪಾಯಿಂಟ್, ಈ ಡೇಟ್ ಇಂತ್ರ ಹೆಚ್ಚಿಗೆ ಆದ್ರೆ ಈ ಡೇಟ್ ಫ್ರಮ್ 1/5 ನೋಡಿ ಕೇಳ ನೋಡಿ ಕಾಲೇಜ್ exempted under section 10 subsection 11 and subsection 12 would not be available. exemption ಇರಂಗಿಲ್ಲ ಯಾವಾಗ? ಇಲ್ಲಿ ತನಕ. ಇದಕ್ಕಿಂತ ಮುಂಚಿದ್ದು ಎಲ್ಲ exemption ಇದೆ. ಇದಾದ್ಮೇಲೆ
interest accrued during the previous year to the extent in relates to the accumulated amount or aggregate amount of the contribution made by the person or employee exceed 2.5 lakh rupees. ತನಕ exempted. ಈಗ ಇಲ್ಲಿಂದ 15 ಏಪ್ರಿಲ್ ಇಂದ ಅದು ಟ್ಯಾಕ್ಸಬಲ್ ಆಗ್ತದೆ. If contribution by such person or employee in fund which there is no employer's contribution, then higher limit ಇರ್ತದೆ. Employee contribution ಎಷ್ಟಮ್ಮ 2.5 lakh. Employer contribution, employee ಇದ್ರೆ ಏನಾಗುತ್ತೆ 2.5 ಇದೆ. ಬಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇಲ್ಲ ಅಲ್ಲಿ. ಗೊತ್ತಾಗ್ತದೆಯಾ? Right, would be applicable for such contribution and the interest accrued on any previous year fund on or after would be exempted up to the limit. ಅಂದ್ರೆ ಸ್ವಲ್ಪ ಕೇಳಿ ಇವಾಗ ಏನ್ ಹೇಳ್ತಾ ಇದಾರೆ ಅವರು? ಕೇಳಮ್ಮ. ಈಗ ಸೆಕ್ಷನ್ 10 ಸಬ್ ಸೆಕ್ಷನ್ 10 11 ಅಲ್ಲಿ ಇಲ್ಲಿ ಪಾಸಿಬಲ್ ಏನಂತಮ್ಮ, ಇಲ್ಲಿ ಎರಡು ಒಂದಿದೆ 15 ಏಪ್ರಿಲ್ 2021 ಆನ್ ಆರ್ ಆಫ್ಟರ್. ठीक है, ಇಲ್ಲಿ ಪಾಸಿಬಿಲಿಟೀಸ್ ಏನಂತಮ್ಮ, ಇಲ್ಲಿ ಕಾಂಟ್ರಿಬ್ಯೂಷನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಇದೆ, ಮತ್ತೆ ಏನಮ್ಮ ಅದು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್, ಎಂಪ್ಲಾಯಿ ಅಂಡ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಓಕೆನಾ? ಓಕೆ. ಈಗ ಎಕ್ಸಂಪ್ಷನ್. However, the exemption under section 10 subsection 11 10 subsection 12 would not be available. Exemption illa on, right, in respect of income by way of enama interest on PPF accrued during the previous year to the extent of the related to the amount or aggregate of the amount of the contribution made by the person exceed 2.5 lakh rupees. ಯಾವುದು ಇಲ್ಲ, ಇದು ಎರಡು ಬರ್ತಲ್ಲ, ಎದಕ್ಕೆ interest credited on employer's contribution 9.5 ಇದೆ, interest credited on employee's contribution 9.5 ಇದೆ. ಕರೆಕ್ಟ್? ಈಗ interest credited to the employer contribution ಇಲ್ಲಿ fully exempt ಇದೆ, right? Interest credited to the employee's contribution ಅದ್ರ ಬಿ ಸಡನ್ ಲಿಮಿಟ್ ಇದೆ. ಎಸ್ ಯು ಆರ್ ರೈಟ್. ಇಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಿ ಕಾಂಟ್ರಿಬ್ಯೂಷನ್ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಆಗಿದೆ, ಬಟ್ ಇಂಟ್ರೆಸ್ಟ್ ಕ್ರೆಡಿಟ್ ಅದ್ರ ಮ್ಯಾಗ ಆಗೈತಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಆಗಿದೆ. ಅವಾಗ ಏನಾಗುತ್ತೆ, ಅದು 2.5 lakh rupees is the limit. Aggregate of amount of contribution made by the person or employee exceed 2.5 lakh in any previous year, that on or after 15. ಗೊತ್ತಾಗಿದ್ದು? ಸೊ ಇದು ಎಕ್ಸಂಪ್ಷನ್ ಸಿಗಂಗಿಲ್ಲ. 2.5 lakh ಗಿಂತ ಜಾಸ್ತಿ ಇದೆ ಬರಂಗಿಲ್ಲ. SPF ಅದು PPF 9.5 ನ PP ಬರಂಗಿಲ್ಲ. RPF ಐತಲ್ಲ 9.5 ಆಗುತ್ತೆ. SPF ಬಗ್ಗೆ ಡಿಸ್ಕಸ್ ಮಾಡಾಕ್ತೇವೆ ನಾವು. ಓಕೆನಾ? ಇದಾಯ್ತು. 2,50,000 ರೂಪಾಯಿ ತನಕ ಏನ್ ಮಾಡ್ಬೋದಮ್ಮ, ರೈಟ್, ಲಿಮಿಟ್ ಇದೆ, ಅದಕ್ಕಿಂತ ಜಾಸ್ತಿ ಟ್ಯಾಕ್ಸಬಲ್ ಆಗುತ್ತೆ. ಅದ if the contribution by such person or employee is fund in which there is no employer contribution, ಅಂದ್ರೆ ಇಲ್ಲಿ ಎಂಪ್ಲಾಯರ್ ಇಲ್ಲಮ್ಮ, ಏನಾಗುತ್ತೆ 5 lakh rupees ಆಗುತ್ತೆ. ಗೊತ್ತಾಯ್ತಾ? ಹೌದು, ಬಿಕಾಸ್ ಹಾಫ್ ಮಾಡ್ಬೇಕಲ್ಲ ಅದರದ್ದು, ಅರ್ಧ ಅವ ಕಾಂಟ್ರಿಬ್ಯೂಷನ್ ಅರ್ಧ ಅವ ಕಾಂಟ್ರಿಬ್ಯೂಷನ್ ಮಾಡ್ತಾನೆ. 1,000 ರೂಪಾಯಿ ಇವ್ನು ಜಮಾ ಆದ್ರೆ 1,000 ರೂಪಾಯಿ ಜಮಾ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ 5 lakh is the limit ಆಗುತ್ತೆ. ಗೊತ್ತಾಗಿದೆಯಾ? would be exempted. Now ಸರ್, ಇವಾಗ ನೀವು ಹೇಳಾಕತ್ತೀರಿ ಈ ರೇಟ್ ಅಂತ,
ಯಾವ ಡೇಟ್ ಅಮ್ಮ 15/4. ಸೊ 31st ಮಾರ್ಚ್ ಗಿಂತ ಮುಂಚಿದ್ದ 2021ದಲ್ಲಿ ಜಮಾ ಆಗಿದ್ ಏನು ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ಯಾವುದು ಸರ್? ಸ್ಟ್ಯಾಚ್ಯೂಟರಿ ಪ್ರಾವಿಡೆಂಟ್ ಫಂಡ್ ಮೇಲೆ ಇಂಟ್ರೆಸ್ಟ್. ಗೊತ್ತಾಗಿದೆಯಾ ಸ್ಟ್ಯಾಚ್ಯೂಟರಿ ಪ್ರಾವಿಡೆಂಟ್ ಫಂಡ್ ಮೇಲೆ ಏನ್ ಇಂಟ್ರೆಸ್ಟ್ ಇತ್ತು ಯಾವಾಗ 31st ಮಾರ್ಚ್ 2021 ಕಿಂತ ಮುಂಚಿದ್ದು 1 ಲಕ್ಷ ಅಲ್ಲ 100 ಕೋಟಿ ಇರ್ಲಿ ಅದ ಎಕ್ಸೆಂಪ್ಟೆಡ್. 1 ರೂಪಾಯಿ ಟ್ಯಾಕ್ಸ್ ಕೊಡೋ ಜರೂರತಿಲ್ಲ. ಗೊತ್ತಾಯ್ತಾ? ಹೌದು, ಹಂಗೆ ರೂಲ್ಸ್ ಅದಾವು ನೋಡ್ರಿ. ಇಟ್ ಮೇ ಬಿ ನೋಟೆಡ್ ದಟ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಕಾಂಟ್ರಿಬ್ಯೂಷನ್ ಟು ಸಚ್ ಫಂಡ್ ಅಪ್ ಟು 31st March 21 would be exempted without any limit even if the accrued income is after that date. ಅಂದ್ರೆ ಏನ್ ಇನ್ಕಮ್ 31st ಮಾರ್ಚ್ ಗಿಂತ ಮುಂಚಿದ್ರೆ ಅದು ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಆಗುತ್ತೆ. ಇದು SPF ನ ಕೇಸ್. ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10 ಏನಮ್ಮ ಹೊರಟಿದ್ಯಾ? ಏನದು? March 21 ಕಿಂತ ಮುಂಚೆ SPF ಮೇಲೆ ಇಂಟ್ರೆಸ್ಟ್ ಇದೆ, ಅದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಲ್ಲಿ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಇದೆ. ಬಟ್ 15th April 2021 ಇಂತ್ರ ಅದೊಂದು ಲಿಮಿಟ್ ಮಾಡಿದ್ದಾರೆ. ಏನಮ್ಮ ಲಿಮಿಟ್? 2.5 lakh rupees ಬೋತ್ ಕಾಂಟ್ರಿಬ್ಯೂಷನ್ ಆಗ, 5 lakh ಓನ್ಲಿ ಇನ್ ಕೇಸ್ ಆಫ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಅಂದ್ರೆ ಅದಕ್ಕಿಂತ ಹಳೆದು ಬರಂಗಿಲ್ಲ, ಅದು ಬಂದು ಎಕ್ಸೆಂಪ್ಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 10, 11 and 10, 12 would be available to an SSC irrespective of the regime under 115 BSc ಬರ್ಲಿ ಬಿಡ್ಲಿ, ಆಪ್ಷನಲ್ ಟ್ಯಾಕ್ಸ್ ಇರ್ಲಿ ಬಿಡ್ಲಿ. ಬಟ್ ಇದೇನಾಗುತ್ತೆ ಎಕ್ಸೆಂಪ್ಟೆಡ್ ಸಿಗುತ್ತೆ ನಮಗೆ. ಇದ್ರ ಮ್ಯಾಗಮ್ಮ ಸ್ಟ್ಯಾಚ್ಯೂಟರಿ ಪ್ರಾವಿಡೆಂಟ್ ಫಂಡ್ ದಾಗ ಅವನಿಗೆ ಇಂಟ್ರೆಸ್ಟ್ ಬರ್ತಾ ಇದ್ರೆ ಕ್ಲಿಯರ್ ಆಯ್ತಾ ಬಚ್ಚ? ನೋ ಡೌಟ್? ಬೇಗ ಹೇಳ್ರಿಪ್ಪ. ಡೌಟ್ ಇದೇನಮ್ಮ? ಶ್ರೇಯಾ ನೋ ಡೌಟ್? ನೆಕ್ಸ್ಟ್ ಈಗ ಅದೇನು ಅಮೌಂಟ್ ಇತ್ತಲ್ಲ ಅದನ್ನ ನೀವು ವಿಡ್ರಾ ಮಾಡಿರಿ. ನೀವು ಏನ್ ಮಾಡಿರಿ? ವಿಡ್ರಾ ಮಾಡಿರಿ. ಅಥವಾ ನಿಮ್ಗೆ ಬೇಕಾಗಿತ್ತು, ಈಗ ನಿಮ್ ಕೆಲಸ ತೆಗೆದಾಕಿದ್ದಾರೆ, ಇನ್ಕಮ್ ಎಲ್ಲ ವಿಡ್ರಾ ಮಾಡಿರಿ. ಅವಾಗ ಏನಾಗುತ್ತೆ? RPF exempted under section 10, section 12. ಇದೊಂದು section 12 ಲಿಮಿಟ್, ರೈಟ್? ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್, ಡೀಟೇಲ್ಸ್ ಇದೆ ಮುಂದೆ. ಬಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಇಸ್ ನಾಟ್ ಟ್ಯಾಕ್ಸೇಬಲ್. ಎಂಪ್ಲಾಯರ್ಸ್ ನೋಡಿ ವಿಡ್ರಾ ಮಾಡುವಾಗ ಏನು ಅಮೌಂಟ್ ಜಮಾ ಮಾಡಿರಲಿ, ನೀವು ರಿಟೈರ್ಡ್ ಆಗಿರುವ, ರಿಟೈರ್ಡ್ ಆದ ಮ್ಯಾಗೆ ಆಫ್ಟರ್ ದ ರಿಟೈರ್ಮೆಂಟ್ ಈಗೇನಾಗತ್ತೆ? ಯಾರು ಮರ ಇವರು? ಹಲೋ बोलिए जी सत श्रीकाल। मैं इसमें क्लास ले रहा हूँ, लाइव क्लास में हूँ, मैं आपको बाद में कॉल करता हूँ, ठीक है? मेरे को हिंदी समझता है भैया, पंजाबी तो नहीं आता है मेरे को। कौन सी यूनिवर्सिटी का? पता नहीं भैया, मेरे को चेक करना पड़ेगा। हाँ बाद में फोन करता हूँ, ठीक है? ನಾವು ಅಮೌಂಟ್ ವಿಡ್ರಾ ಮಾಡ್ತೀರಿ, ನೀವು ಯಾವ್ದು ವಿಡ್ರಾ ಮಾಡ್ತೀರಮ್ಮ? ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡಿದ್ದು ಬಡ್ಡಿನೂ ಆಯ್ತು ಅಸಲು ಆಯ್ತು, ನಿಮ್ ದುಡ್ಡು ಪ್ಲಸ್ ಎಂಪ್ಲಾಯ್ ದುಡ್ಡು. ಅವಾಗ ಇಲ್ಲಿ RPF ಇದ್ರೆ ಅದಕ್ಕೆ ಸೆಕ್ಷನ್ 10 ಸೆಕ್ಷನ್ 12 ಪ್ರಕಾರ ಲಿಮಿಟ್ ಇದೆ, ಅದು ಲಿಮಿಟ್ ಇದೆ, ಡೆಫಿನೆಟ್ಲಿ ವಿಲ್ ಚಾರ್ಜ್ ಇದೆ ಮುಂದೆ ಅಂತ. ಓಕೆ, ಬಟ್ ಇಲ್ಲೇ ನೋಡಿ ಯಾವ್ದಿದು ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಗೆ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಈಸ್ ನಾಟ್ ಟ್ಯಾಕ್ಸೇಬಲ್. ಅದು ನಿಮ್ದು ದುಡ್ಡು, ಹೌದಲ್ಲ? ಇಂಟ್ರೆಸ್ಟ್ ಆನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಅಂಡರ್ ದಿ ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆಗುತ್ತೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರ್ತದೆ, ಬಿಕಾಸ್ ಬಡ್ಡಿ ತಗೊಳ್ತೀವಿ ನೀವು. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂಡ್ ಇಂಟ್ರೆಸ್ಟ್ ಆನ್ ದಟ್ ಈಸ್ ರೈಟ್, ಅದೇನಾಗ್ತದ ಸ್ಯಾಲರಿ ಅಂತ ತಗೋತೀವಿ ನಾವು.
ಅಂದ್ರೆ ಏನ್ರಿ ಸರ್ 10 ವರ್ಷ ಕೆಲಸ ಮಾಡಿರಿ ರಿಟೈರ್ಡ್ ಆಗಿರಿ ರಿಟೈರ್ಡ್ ಆದ್ಮ್ಯಾಗೆ ನೀವು ಏನ್ ಮಾಡಿರಿ ಹೌದು ಬಿಡಪ್ಪ ನನ್ನ ದುಡ್ಡು ಅಮೌಂಟ್ ಜಮಾ ಇದೆ ನಾ ಈಗ ಇವಾಗ ಏನ್ ಮಾಡ್ತೀನಿ ಹೋಗಿ ವಿಡ್ರಾ ಮಾಡ್ಕೊಂಡು ವಿಡ್ರಾ ಮಾಡಿರಿ ಚೆನ್ನಾಗಿದೆ ಮಾಡಿಲ್ಲ ಸೊ ಅದು ಅನ್ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಆ ವರ್ಷ ಯಾವ ವರ್ಷ ತಗೊಂಡಿರ್ತಾರಲ್ಲ ಆ ವರ್ಷ ಏನಾಗ್ತದೋ ಇನ್ಕಮ್ ಫ್ರಮ್ ಸ್ಯಾಲರಿ ಆಗ್ಬಿಡ್ತದೆ ಓಕೆನಾ ಓಕೆನಾ ಮತ್ತೆ ಬಡ್ಡಿ ಅದ್ರ ಮ್ಯಾಗಿನ ಇಂಟ್ರೆಸ್ಟ್ ಇತ್ತಲ್ಲ URPF ಆಗಿದ್ದು ಅದೇನಾಗ್ತದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ ಇದು ಎಕ್ಸಾಮ್ ಆಗುತ್ತಮ್ಮ ಸ್ಟ್ಯಾಚ್ಯುಟರಿ ಬಿಕಾಸ್ ಗೌರ್ಮೆಂಟ್ ಮಕ್ಕಳವರು ಇದು ಕೂಡ ಬರಂಗೇ ಇಲ್ಲ ಬಿಕಾಸ್ ನಮ್ದು ನಾವು ತಗೋತೀವಿ ಸ್ಯಾಲ್ರಿ ಏನ್ ಸರ್ ಇದು ಸ್ಯಾಲ್ರಿ ಅಂದ್ರೆ ಬಚ್ಚೋ ಬೇಸಿಕ್ ಸ್ಯಾಲ್ರಿ ಇರ್ತೈತೆ DNS ಅಲೌನ್ಸ್ ಇರುತ್ತೆ ಮತ್ತೆ ಫಿಕ್ಸ್ ಪರ್ಸೆಂಟ್ ಆಫ್ ಕಮಿಷನ್ ಇದೆ ಹೌದಲ್ಲ ಫಿಕ್ಸ್ ಪರ್ಸೆಂಟ್ ಆಫ್ ಕಮಿಷನ್ ಇದೆ ಮೂರು ಅದಾವೆ ಕ್ಲಿಯರ್ ಆಯ್ತಾ ಸರ್ ಇದರದ್ದು ಚಾರ್ಟ್ ಎಲ್ಲೈತ್ರಿಪ್ಪ ಯಾವುದು RPF ಚಾರ್ಟ್ ಇಲ್ಲಿ ನೋಡ್ರಿ ಕ್ಲಿಯರ್ ಆಯ್ತಾ ನೋ ಡೌಟ್ ಈಗ ಒಂದು ಕ್ವಶನ್ ಸರ್ ಇಲ್ಲಿ ಇಂಟ್ರೆಸ್ಟ್ ಆನ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಹೇಳ ನಾವು ಇಂಟ್ರೆಸ್ಟ್ ಆನ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಸ್ಯಾಲರಿ ಆಗ್ತದೆ ಹೌದಲ್ಲ ಈಗ ಅನ್ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡಿಗೆ ನೀವು ಏನ್ ಜಮಾ ಮಾಡಿರ್ತೀರಿ ಅದು ತಗೊಳಕ್ತೀರಿ ಅಮೌಂಟ್ ಎಕ್ಸಾಮ್ಟೆಡ್ ಆಯ್ತಮ್ಮ ಅದ್ರ ಮ್ಯಾಗ ಬಡ್ಡಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಯ್ತು ನಿಮ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾಡಾನೆ ಅದ್ ನೀವು ತಗೊಳಕ್ತೀರಿ ಇನ್ಕಮ್ ಫ್ರಮ್ ಸ್ಯಾಲರಿ ಆಯ್ತು ಏನ್ ನಿಮ್ದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮಾಡಿದಾನ ಅದ್ರ ಮ್ಯಾಗ ಬಡ್ಡಿ ಬರೋದೈತಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಸ್ಯಾಲರಿ ಬರೋದು ಹೌದಲ್ಲ ಸ್ವಲ್ಪ ಕನ್ಫ್ಯೂಸ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಆಯ್ನ್ ಇಂಟ್ರೆಸ್ಟ್ ಇದೆಯಲ್ಲ ಅದು ಕೂಡ ಏನಾಗುತ್ತೆ ಸ್ಯಾಲರಿ ಆಗುತ್ತೆ ಬರ್ದಾನ ಚೆಕ್ ಮಾಡಿ ಚಶ್ಮಾ ಬಂದೈತಿ ಈಗ ಹಾ ಜಿ ಕ್ಲಿಯರ್ ಆಯ್ತು ನೋ ಡೌಟ್ ಬಚ್ಚೋ ಕ್ಲಿಯರ್ ನೆಕ್ಸ್ಟ್ if contribution by such person ಇದಾಗುತ್ತಲ್ಲ ಇದು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಹ್ಯಾಸ್ ಅ ರೂಲ್ 9D ಈಗ 9D ಏನ್ರಿ while notifying calculating the interest relating to the contribution in provident fund ಗೆ ಕಾಂಟ್ರಿಬ್ಯೂಟ್ ಆಗೋ ಕಂಡೀಷನ್ಸ್ ಇದ್ದಾರೆ ಅವರು ಅದು ರಿಕಗ್ನೈಸ್ provident fund ಆಗಿರಬಹುದು ಸೊ ಈಗ 9.5 ನೋಡ್ರಿ ಬಾ RPF ಗೆ 9.5% ಗಿಂತ ಜಾಸ್ತಿ ಇದ್ರೆ ಅದೊಂದು ಥ್ರೆಶೋಲ್ಡ್ ಲಿಮಿಟ್ ಅದಕ್ಕೆ ಜಾಸ್ತಿ ಇದ್ರೆ ಒಂದು ಕಂಡೀಷನ್ ಇದೆ ಏನಪ್ಪಾ ಅದು ವೆರಿ ಸಿಂಪಲ್ ದ ಇಂಟ್ರೆಸ್ಟ್ ಇನ್ಕಮ್ ಅಕ್ರೂಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ವಿಚ್ ಇಸ್ ನಾಟ್ ಎಕ್ಸೆಂಪ್ಟೆಡ್ ಫ್ರಮ್ ದ ಇನ್ಕ್ಲೂಷನ್ ಆಫ್ ದ ಟೋಟಲ್ ಇನ್ಕಮ್ ಆಫ್ ಅ ಪರ್ಸನ್ ದಟ್ ಇಸ್ ಟ್ಯಾಕ್ಸೇಬಲ್ ಇಂಟ್ರೆಸ್ಟ್ ಇದೆಲ್ಲ ಶಾಲ್ ಬಿ ಕಾಂಪ್ಯೂಟೆಡ್ as the interest accrued during the previous year in the taxable contribution account ಅಂದ್ರೆ ಏನ್ ಸರ್ ಇದು ನಾವು ಈಗ ಕಾಂಟ್ರಿಬ್ಯೂಷನ್ ಮಾಡೇವಿ ಹೌದಲ್ಲ ಕಾಂಟ್ರಿಬ್ಯೂಷನ್ ಮಾಡೇವಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿರಿ ನೀವು ನೋಡಿಪ್ಪ ನಮ್ದು ಸ್ಯಾಲರಿ ಇದೆ 1 ಲಕ್ಷ ರೂಪಾಯಿ ಈ 1 ಲಕ್ಷ ರೂಪಾಯಿದಾಗ ನಾ ಏನ್ ಮಾಡ್ತಾ ಇದೀನಿ 10,000 ರೂಪಾಯಿ ನಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀನಿ ನಮ್ಮ ಎಂಪ್ಲಾಯರ್ 15,000 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ಯಾನ 1 ಲಕ್ಷ ರೂಪಾಯಿ ಸ್ಯಾಲರಿದಾಗ 15,000 ರೂಪಾಯಿ ಜಮಾ ಮಾಡಿದ್ರೆ ಅದು RPF ಆದ್ರೆ ಏನಾಗುತ್ತೆ 3,000 ರೂಪಾಯಿ ಏನಾಗುತ್ತೆ ಮದ 3,000 ರೂಪಾಯಿ ಆಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ ಕೇಳು 12% 1 ಲಕ್ಷದ ಎಷ್ಟಾಗುತ್ತೆ 12,000 ಅಲ್ಲ ಹೌದಲ್ಲ ಸೊ ದಟ್ ಇಸ್ ವಾಟ್ ಇವಾಗ ಕ್ವಶನ್ ಸರ್ ಇದರ ಮ್ಯಾಗೆ ನನಗೆ ಯಾವ 20% ಬಡ್ಡಿ ಕೊಡತಾನೆ ಎಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ಲಿ 600 ರೂಪಾಯಿ ಆಯ್ತು ಹೌದಲ್ಲ ರೂಲ್ಸ್ ಏನಿರುತ್ತೆ ಅಲ್ರಿ ಸರ್ RPF ಇದು 9.5% ಬರ್ತೈತಿ 20% ಹೆಂಗ್ ಕೊಟ್ರಿ ನೀವು ಆಯ್ತು 20% ಮೈನಸ್ 9.5% ಮಾಡ್ರಿ ಇವಾಗ ಎಷ್ಟಾಗುತ್ತೆ 10.5% ಏನಾಗುತ್ತೆ ಟ್ಯಾಕ್ಸೇಬಲ್ ಆಗುತ್ತೆ 10.5% ಎದ್ರ ಆಗುತ್ತೆ ಸರ್ ವೆರಿ ಸಿಂಪಲ್ ಇದ್ರ ಮ್ಯಾಗ ತಗೋಬಹುದು ನಾವು ಇಲ್ಲ ಅಂದ್ರೆ ವೆರಿ ಸಿಂಪಲ್ 600 20% ಆದ್ರೆ 10.5% ಎಷ್ಟು ಅದೇನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ ಕರೆಕ್ಟಾ ಹೌದಲ್ರಿ ಮಾ ಬೇಗ ಹೇಳ್ರಿ ಎಸ್ ಆರ್ ನೋ ಬಚ್ಚು ಹಾಗಿದ್ದರೆ ದಟ್ ಇಸ್ ದ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ಹಿಯರ್ ರೈಟ್ ಕರೆಕ್ಟಾ ಸೊ ಇಂಟ್ರೆಸ್ಟ್ ಅಕ್ರೂಡ್ ಅಂದ್ರೆ ಒಂದ್ ಮಾತು ಹೇಳ್ರಿ ಸರ್ ಒಂದ್ ಮಾತು ಹೇಳ್ರಿಪ್ಪ ಇದು ನಾವು ತಗೊಂಡೇ ಇಲ್ಲ ನಂಗೆ ಬರ್ದಿದ್ ಯಾವಾಗ ನಾನು ರಿಟೈರ್ಡ್ ಆಗುವಾಗ ನಾವೇನ್ ಮಾಡೋಣ ಅಕ್ರೂಡ್ ಆಗಿತ್ತು ನಿಂಗದ
ಗಳಿಸಿ ಅಲ್ಲ, ಇವತ್ತಿನ ತಗೋತಿಲ್ಲ, ನಾಳೆ ತಗೋತಿಲ್ಲ, ನೀನು ನಾಳೆ ತಗೋಬಹುದು, ಯಾವಾಗ ತಗೋಬಹುದು, ತಗೋತಿಲ್ಲ, ಕಟ್ ಅದ್ರ ಮ್ಯಾಗ ಟ್ಯಾಕ್ಸ್. ಇವನ್ ಲೇಪ ಇದು 9% ಮ್ಯಾಗ ಕಟ್ಟಕ್ ಹೋಗ್ಬೇಡ, ಬರೇ ಎಷ್ಟದ 10% ಕಟ್ಟೋ, ಮತ್ 9% 9% ನಾಳೆ ಕಟ್ಟಾಕ್ತಿಲ್ಲ, ಅವಾಗ ಕಟ್ಟೋದು. ಒಟ್ ಜೀವನ ಟ್ಯಾಕ್ಸ್ ಕೊಟ್ಟ ಸಾಯ್ಬೇಕು. ಇವಾಗ 10% ಮ್ಯಾಗ ಟ್ಯಾಕ್ಸ್ ಕೊಟ್ಟ, ಆಮೇಲೆ ಅದಕ್ಕೆ ಒಂದು ಕಂಡೀಷನ್ ಇಟ್ಟಿದ್ದಾರೆ, ಯಾವಾಗ ನೀವು ಗಳಿಸಿರಿ ಅಥವಾ ಅಕ್ರೂಡ್ ಆಗಿದೆ. ಹಾಗಿದ್ದರೆ ಇದು ಗೊತ್ತಾಯ್ತು ನಿಮ್ಗೆ ಕೇಳಿರೋದು, ಗೊತ್ತಾಯ್ತೇನಮ್ಮ ಇದು? ಇಲ್ಲಿ ಏನಾಗುತ್ತೆ, ಎಕ್ಸಾಮ್ ಇದೆ, ಕಂಡೀಷನ್ಸ್ ಇಟ್ಟಿದ್ದಾರೆ, ರೈಟ್. ಬಟ್ ಬಚ್ಚು ಇಲ್ಲಿ ನೋಡ್ರಿ, ಇಂಟ್ರೆಸ್ಟ್ ಇದೆಯಲ್ಲ, ರೈಟ್, ನೋಡ್ರಿ ತಗೋತಾರಲ್ಲ ಅವರು, ತಗೋತಾರ ಟ್ಯಾಕ್ಸ್ ಅವ್ರು ಅದ್ರ ಮ್ಯಾಗ, ಅಂದ್ರೆ ಇವತ್ತು ಬಿಡಂಗಿಲ್ಲ, ಅದ ಇಂಟ್ರೆಸ್ಟ್ ಜಮಾ ಆತು, ಟ್ಯಾಕ್ಸ್ ಕೊಡಬೇಕು, ಹಿಂಗಿದೆ. ಹೆಸರಿಗೆ ಅಷ್ಟ ಹಿಂಗ್ ತಿಂದ್ಬಿಟ್ಟು ಹಿಂಗ್ ತಿನ್ನತ್ತಾರ ಅಷ್ಟೇ, ಇರ್ಲಿ. ಈಗ ಫಾರ್ ದ ಪರ್ಪಸ್ ಆಫ್ ಸಪರೇಟ್ ಅಕೌಂಟ್ ವಿದಿನ್ ದ ಪ್ರೊವಿಡೆಂಟ್ ಫಂಡ್ ಅಕೌಂಟ್ ಶಾಲ್ ಬಿ ಮೇಂಟೈನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 21, 22 ಅಂಡ್ ಆಲ್ ದಿ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್, ರೈಟ್, ಫಾರ್ ದ ಟ್ಯಾಕ್ಸಬಲ್ ಕಾಂಟ್ರಿಬ್ಯೂಷನ್, ನಾನ್ ಟ್ಯಾಕ್ಸಬಲ್. ಅಂದ್ರೆ ಇಂಡಿಯಾದಾಗ ನೀವು ಎದಿರಪ್ಪ ಅಂದ್ರೆ ಟ್ಯಾಕ್ಸ್ ಅಂತೂ ಬೇಜಾನ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಾಗ್ತಿಲ್ಲ ಅಂದ್ರೆ ಕಟ್ಟಬೇಕು. ಅರ್ಥ ಆಯ್ತೇನಮ್ಮ ಇದು? ಕ್ಲಿಯರ್ ಆಯ್ತು ಬಚ್ಚು? ಮುಂದೆ ಹೋಗೋಣ. ಡೌಟ್? ನೋ ಡೌಟ್? ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಸ್ವಲ್ಪ ಕೇಳ್ರಿ. ಫಾರ್ ದ ಪರ್ಪಸ್ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಸಪರೇಟ್ ಅಕೌಂಟ್ ವಿದಿನ್ ದ ಪ್ರೊವಿಡೆಂಟ್ ಫಂಡ್ ಅಕೌಂಟ್ ಶಾಲ್ ಬಿ ಮೇಂಟೈನ್, ರೈಟ್. ಇದು ಇನ್ಕಮ್ ಟ್ಯಾಕ್ಸ್ ಪರ್ಪಸ್, ಏನ್ ನಾವು RPF, ಏನ್ ನಾವು PPF, ಏನ್ ನಾವು ಸ್ಟ್ಯಾಚ್ಯೂಟರಿ ಇದಾವಲ್ಲ, ಸೊ ಇದಕ್ಕೆ ಒಂದು ಸಪರೇಟ್ ಅಕೌಂಟ್ ನಾವು ಮೇಂಟೈನ್ ಮಾಡ್ತೀವಿ, ಕರೆಕ್ಟ್? ಓಕೆನಾ? ಶಾಲ್ ಬಿ ಮೇಂಟೈನ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 21, 22. ಇದು ನಾಳೆ ಯಾವ ಕಂಪನಿ ಕೆಲಸ ಮಾಡ್ತಿರಲ್ಲ ಆಸ್ ಎ CA ಆಗಿ ನೀವು, ಅವಾಗ ಗೊತ್ತಾಗುತ್ತೆ ನಿಮ್ದು. ಅಂಡ್ ಶಾಲ್ ಆಲ್ ದಿ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ಫಾರ್ ದ ಟ್ಯಾಕ್ಸೇಬಲ್ ಅಂಡ್ ನಾನ್ ಟ್ಯಾಕ್ಸೇಬಲ್ ಪರ್ಪಸ್ ಮೇಡ್ ಬೈ ದಿ ಪರ್ಸನ್. ಸೊ ಹಾಗಿದ್ರೆ ಏನ್ ಸರ್, ಈಗ ನಾನ್ ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ ಅಕೌಂಟ್ ಒಂದಿದೆ. ನಾನ್ ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ ಅಕೌಂಟ್ ಅಂದ್ರೆ ಯಾವುದು ಟ್ಯಾಕ್ಸೇಬಲ್ ಇಲ್ಲ. ಎರಡನೇದೇ ನಮ್ಮ ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ ಅಕೌಂಟ್. ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ ಅಕೌಂಟ್ ಅಂದ್ರೆ ಟ್ಯಾಕ್ಸ್ ಬರ್ತದೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಎಂಪ್ಲಾಯರ್ ಬರಂಗಿಲ್ಲ. ಹಾಗಿದ್ದರೆ ರೈಟ್, ಈ ನಾನ್ ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ ಅಕೌಂಟ್ ಅಗ್ರಿಗೇಟ್ ಎಲ್ಲ ಕೂಡಿಸಿ, ರೈಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ ದ ಅಕೌಂಟ್ ಆಸ್ ಆನ್ 31st March 21, ಎನಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಪರ್ಸನ್ ಇನ್ ದ ಅಕೌಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂಡ್ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್, ಅದನ್ನ ಆಡ್ ಮಾಡಬೇಕು. ಮತ್ತೆ ಇಂಟ್ರೆಸ್ಟ್ ಅಕ್ರೂಡ್ ಬಂದಿದೆಯಾ ತಗೊಳ್ರಿ, ಬರ್ಬೇಕಾ ತಗೊಳ್ರಿ, ಓಕೆನಾ? ಅಂಡ್ ಓನಂದ್ರಿ ಆಸ್ ರಿಡ್ಯೂಸ್ಡ್ ಬೈ ವಿಡ್ರಾವಲ್, ಏನ್ ವಿಡ್ರಾ ಮಾಡಿರಂದ್ರೆ ಅದನ್ನ ಲೆಸ್ ಮಾಡ್ತೀವಿ, ಈಸಿ ಇದೆ ಬರ, ರೈಟ್. ಪ್ರಾಫಿಟ್ ಅಕೌಂಟ್ ಕ್ಲಿಯರ್ ಆಯ್ತು? ಯಾವ್ದಮ್ಮ ಇದು? ನಾನ್ ಟ್ಯಾಕ್ಸೇಬಲ್. ಏನಮ್ಮ ಇದು? ನಾನ್ ಟ್ಯಾಕ್ಸೇಬಲ್ ಆಗ್ತಾ ಇದೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಅದೇ ರೀತಿ ಸರ್ ಟ್ಯಾಕ್ಸೇಬಲ್ ಕೂಡ ಸೇಮ್ ಇದೆ. ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ ಅಕೌಂಟ್ ಅಗ್ರಿಗೇಟ್ ಆಫ್ ಏನಮ್ಮ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಎಂಪ್ಲಾಯ್ ಪರ್ಸನ್ ಇನ್ ಅಕೌಂಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಹೋದ ವರ್ಷಕ್ಕೆ ಎಷ್ಟು ಜಮಾ ಮಾಡಿರಿ ನೀವು ಟ್ಯಾಕ್ಸೇಬಲ್, ಪ್ಲಸ್ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ಏನ್ ಜಮಾ ಆಗಿದ್ರೆ ಅದು ಇನ್ ಎಕ್ಸೆಸ್ ಆಫ್ ದಿ ಇಯರ್ಲಿ ಥ್ರೆಶೋಲ್ಡ್ ಲಿಮಿಟ್ ಗಿಂತ ಜಾಸ್ತಿ ಟ್ಯಾಕ್ಸ್ ಆಗ್ತದ. ಒಂದು ಲಿಮಿಟ್ ಐತಿ, 12% ಗಿಂತ ಜಾಸ್ತಿ ಇದ್ರೆ ಬಂದ್ಬಿಡುತ್ತೆ, 9.5% ಇದ್ರೆ ಜಾಸ್ತಿ ಇದ್ರೆ ಬಂದ್ಬಿಡುತ್ತೆ. ನೋಡ್ರಿ ಥ್ರೆಶೋಲ್ಡ್ ಲಿಮಿಟ್. ಇಂಟ್ರೆಸ್ಟ್ ಅಕ್ರೂಡ್ ಇದು ಏನ 9.5% ಜಾಸ್ತಿ ಇದ್ರೆ ಅಷ್ಟೇ ಬರ್ತೈತಿ, ಇಲ್ಲ ಅಂದ್ರೆ ಆ ಅಕೌಂಟ್ ಬರ್ತೈತಿ. ಯಾವ್ದು? ನಾನ್ ಟ್ಯಾಕ್ಸೇಬಲ್ ಅಕೌಂಟ್, reduced by withdrawal if any amount. So yearly threshold limit is 5 lakh. ಯಾವುದು? Statutory provident fund that, right? If the contribution made by such person and employee fund which is there, no employer ಇದ್ದಾಗ 2.5 lakh ಇದೆ, ಹೌದಲ್ಲ? ಇದಕ್ಕಿಂತ ಜಾಸ್ತಿ ಏನಾಗುತ್ತೆ? ಟ್ಯಾಕ್ಸಬಲ್ ಆಗುತ್ತೆ. ಕ್ಲಿಯರ್ ಆಯ್ತದ? ಕ್ಲಿಯರ್ ಆಯ್ತದ? ಡೌಟ್ ಇದೆ ಬಚ್ಚೋ? ನೋ ಡೌಟ್? ತಿಳಿದಿಲ್ಲಮ್ಮ? ಇದು ಅಕೌಂಟ್ ನೀವು ಈಗ ಮಾಡಂಗಿಲ್ಲ, ಕ್ವಶನ್ ಕೇಳಂಗಿಲ್ಲ ಅದ್ರ ಮ್ಯಾಗೆ. ನಮ್ಗೆ ಫಾರ್ ದ ಸೇಕ್ ಆಫ್ ನಾಲೆಜ್ ಯು ಶುಡ್ ನೋ.
ಹೆದರಕ್ ಹೋಗ್ಬೇಡ. ಈಗ ಎಕ್ಸೆಂಪ್ಷನ್ ಆಫ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್ ಆಫ್ RPF. ಈಗ ವಾಪಸ್ ಬರ್ತೀವಿ ಮೇನ್ ಪಿಕ್ಚರಿಗೆ. ಏನ್ರಿಪ್ಪ ಮೇನ್ ಪಿಕ್ಚರ್ ನಿಮ್ದು? ಪಿಕ್ಚರ್ ನೋಡಮ್ಮ, ಇಲ್ಲಿ ನೋಡು, ವೆರಿ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ನೋಡ್ರಿ, ತಲೆ ಕೆಡ್ಸೋಕೆ ಹೋಗ್ಬೇಡಿ, ಈಸಿ ಇದೆ. ಥಿಯರಾಟಿಕಲ್ ಪಾರ್ಟ್ ಸ್ವಲ್ಪ ಇದಾಗ್ತದೆ, ಬಟ್ ಇಟ್ಸ್ ನಾಟ್ ದಟ್ ಮಚ್ ಡಿಫಿಕಲ್ಟ್. ಈಗ ಯೂಸ್ ಟು ಇಟ್, ನೆನಪಿಟ್ಕೊಳ್ಳಿ, ರೂಢಿ ಇಟ್ಕೊಡ್ರಿ. ಬಿಕಾಸ್ ನೋಡ್ರಿ, ಥಿಯರಾಟಿಕಲ್ ಪಾರ್ಟ್ ಪರ್ಫೆಕ್ಟ್ ಆದ್ರೆ ನಾವು ಪ್ರಾಕ್ಟಿಕಲ್ ಪಾರ್ಟ್ ಈಸಿ ಆಗ್ಬಿಡ್ತೀವಿ. ಎಕ್ಸೆಂಪ್ಷನ್ ಆಫ್ ಅಕ್ಯುಮುಲೇಟೆಡ್ ಬ್ಯಾಲೆನ್ಸ್. ಈಗ RPF ದಲ್ಲಿ, ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಏನ್ ಜಮಾ ಆಗಿರುತ್ತೆ ಅಮೌಂಟ್, ರೈಟ್, ಅದ್ರ ಮೇಲೆ ಎಷ್ಟು ಎಕ್ಸೆಂಪ್ಷನ್ ಇದೆ? ಪೇಯಬಲ್ ಟು ದ ಎಂಪ್ಲಾಯಿ. ನೋಡಿ, he has employee render continuous service at least 5 years. ನಿರಂತರವಾಗಿ 5 years ತಗೊಂಡು ನಾವು ಕೆಲಸ ಮಾಡಿ ಅಮೌಂಟ್ ತಗೊಂಡಾನೆ ಕೇಳಾಗನೆ, ಅವಾಗ ಇಫ್ ಎಸ್ ಇದ್ದಾಗ ಕಂಪ್ಲೀಟ್ ಏನಾಗ್ತದ? ಎಕ್ಸಾಮ್ ಆಗುತ್ತೆ. ಇಲ್ಲಪ್ಪ ಅವ 5 ವರ್ಷ ಮಾಡಿಲ್ಲ, 2 ವರ್ಷ ಮಾಡಿ ಕೆಲಸ ಬಿಟ್ಟು ಹೋಗ್ಯಾನೆ, ಅಮೌಂಟ್ ತಗೊಂಡು ಅಂದ್ರೆ ಆರ್ ಹಿಸ್ ಸರ್ವಿಸ್ ಟರ್ಮಿನೇಟೆಡ್ ಡ್ಯೂ ಟು, ಅವನ್ನ ತೆಗಿವಿ ಕೆಲಸದಿಂದ. ಇದಕ್ಕೆ ಆರಾಮಿಲ್ಲ ಅವನಿಗೆ, ಏನಾಗತ್ತ ನಾನು, ರೈಟ್, ಕಾಂಟ್ರಾಕ್ಷನ್ ಅಥವಾ ಡಿಸ್ಕಂಟಿನ್ಯೂಷನ್ ಆಫ್ ಎಂಪ್ಲಾಯರ್ ಬೇಕಂತ ತೆಗೆದು ಹಾಕ್ಯಾನ, ಅವ್ರ ಎನಿ ಅದರ್ ಕಾಸ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ಎಂಪ್ಲಾಯಿ. ಇಲ್ಲಿ ಕೆಲಸ ಬಿಡಾಕ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ, ಆದ್ರೆ ಏನೋ ಒಂದು ಕಾರಣದಿಂದ ಕೆಲಸ ಬಿಟ್ಟಾನ್, ಅವನ ಕೈಯಾಗಿದ್ದಿಲ್ಲ ಅದು ಬಿಡಾಕ, ಹೌದಾ? ಎಕ್ಸೆಂಪ್ಟೆಡ್. ಅವನ್ ತಪ್ಪಿಲ್ಲಲ್ಲ ಪಾಪ. ಇಲ್ಲ ಅಂದಾಗ, ಈಗ ನಿರಂತರವಾಗಿ ಕೆಲಸ ಮಾಡೋಣ 5 ವರ್ಷ ಮಾಡೋಣ, ಅವ್ನ ಅಕೌಂಟ್ ಓಪನ್ ಮಾಡಿರಿ ನೀವು, 5 ವರ್ಷ ತನಕ ಅವನ ಅಕೌಂಟ್ ಜಮಾ ಮಾಡಿರಿ ನೀವು, ರೈಟ್. ನಾನ್ ಟ್ಯಾಕ್ಸಬಲ್ ಲಿಮಿಟ್ ಇದೆ, ಟ್ಯಾಕ್ಸಬಲ್ ಲಿಮಿಟ್, ನಾನ್ ಟ್ಯಾಕ್ಸಬಲ್ ಇಲ್ಲ, ಜಮಾ ಮಾಡಿರಿ ನೀವು, ಹೌದಲ್ಲ? ಇಂಟ್ರೆಸ್ಟ್ ಜಮಾ ಮಾಡಿರಿ, ವಿಡ್ರಾ ಮಾಡಿ ಲೆಸ್ ಮಾಡಿರಿ. 5 ವರ್ಷ ಏನೋ 5 ವರ್ಷ ಕೆಲಸ ಮಾಡ್ಯಾನೆ, ಅವ ಅಮೌಂಟ್ ತಗೊಂಡಿದ್ದಾನೆ, ₹1 ಟ್ಯಾಕ್ಸ್ ಇಲ್ಲ. ಇಲ್ಲ ಅಂದ್ರೆ ಸೆಕ್ಷನ್ 10 ಸೆಕ್ಷನ್ 12 ಪಕ್ಕ ಟ್ಯಾಕ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಕೆಲಸ ತೆಗಿಲಿಕ್ಕೆ ಅವಂದು ಕೈ ಇಲ್ಲದ್ರಾಗ, ಅವನ ಬೇಕಂತ ಬಿಟ್ಟು ಹೋಗ್ಯ ಅಂದ್ರೆ ಬೇರೆ ಮಾತು. ಬಟ್ ಅವ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಅದಾನೆ, ಬಟ್ ಅವನ ಆರೋಗ್ಯ ಅವನಿಗೆ ಸಪೋರ್ಟ್ ಮಾಡಕ್ತಿಲ್ಲ, ಅಥವಾ ಎಂಪ್ಲಾಯರ್ ತೆಗೆದು ಹಾಕಿದ್ದಾರೆ, ಯಾವುದೇ ಒಂದು ಕಾರಣಕ್ಕೆ ಅವನ ಕೈಯಾಗಿಲ್ಲದು ಕೆಲಸ ಬಿಡ್ಲಿಕ್ಕೆ, ತೆಗಿಲಿಕ್ಕೆ. ಸೊ ಅವ ಎಸ್ ಇದ್ದಾಗ, ಇಲ್ಲಪ್ಪ ಅವನ ಬಿಟ್ಟು ಹೋಗ್ಯಾನ ಅಂದಾಗ, ರೈಟ್ ಎಕ್ಸಾಂಪಲ್ ಏನಿದೆ? ಇಫ್ ನೋ ಇದ್ದಾಗ ಇಲ್ಲಿ ಬಂದೋದು, ಹೌದಿಲ್ಲ? ಇಫ್ ಎಸ್ ಇದ್ದಾಗ ಎಕ್ಸಾಮ್ ಆಗುತ್ತೆ. ಕೆಲಸದಿಂದ ತೆಗೆದಾಗಲಿಕ್ಕೆ ಅವ ತನ್ನ ಸ್ವಇಚ್ಛೆಯಿಂದ ಕೆಲಸ ಬಿಟ್ಟಿಲ್ಲ, ಅವನ್ ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ, ಆದ್ರೂ ಏನೋ ಒಂದು ಹೆಲ್ತ್ ಸರಿ ಇಲ್ಲ, ಏನೋ ಪ್ರಾಬ್ಲಮ್ ಆಗೈತಿ, ಹೌದಪ್ಪ ಅಂದಾಗ ಎಕ್ಸಾಮ್ ಆಗುತ್ತೆ. ಇಲ್ಲಪ್ಪ ಇದ್ದಾಗ, ಈಗ ಇಲ್ಲ ಅಂದಾಗ, ಈಸ್ ಎಂಟೈರ್ ಬ್ಯಾಲೆನ್ಸ್ ಸ್ಟ್ಯಾಂಡಿಂಗ್ ಟು ಹಿಸ್ ಕ್ರೆಡಿಟ್ ಆಫ್ ದಿ ಎಂಪ್ಲಾಯೀಸ್ ಟ್ರಾನ್ಸ್ಫರ್ ಇಸ್ ಇಂಡಿವಿಜುವಲ್ ಅಕೌಂಟ್ ಇನ್ RPF ಮೇಂಟೈನ್ ವಿತ್ ದ ನ್ಯೂ ಎಂಪ್ಲಾಯರ್. ಇಫ್ ಎಸ್, ಎಕ್ಸೆಂಪ್ಟೆಡ್. ಅಂದ್ರೆ ಏನ್ರಿ ಸರ್? ಈಗ ಶಾಂಭವಿ ಮಾಡೆ ಒಂದ್ ಕಂಪ್ನಿ ಕೆಲಸ ಮಾಡೆ, ಆಕಿಗೆ ಆರಾಮ ಅದಾಡ, ಆಕಿ ಕೆಲಸ ತೆಗ್ದಿಲ್ಲ, ಅಕ್ಕಿನ ನಾವು ಹೋಗಲ್ಲ, ಒಳ್ಳೆ ಅಂತ ಬಿಟ್ಟು ಹೋಗ್ಯಾಡೆ, ಬಿಟ್ಟು ಅದಕ್ಕೆ ಹೋಗ್ಯಾಡ ಬೇರೆ ಅಕೌಂಟ್, ಬೇರೆ ಕಡೆ ಹೋಗ್ಯಾಡ ಆಕಿ ಇನ್ನೊಂದ್ ಕಡೆ ಕೆಲಸ ಮಾಡಾಕ. ಏನಾಗತ್ತೆ? ಅಕ್ಕಿ ಅಕೌಂಟ್ ದಲ್ಲಿ ಏನ್ ಜಮಾ ಇರ್ತದಲ್ಲ PF, ಎಲ್ಲಿ ಹೋಗ್ತಾರ ಕೆಲಸ ಮಾಡಾಕ, ಅಲ್ಲೇ ಟ್ರಾನ್ಸ್ಫರ್ ಮಾಡ್ತೀವಿ ನಾವು. ಅಂದ್ರೆ ಒಂದ್ ಅಕೌಂಟ್, ಇವಾಗ ಹೆಂಗಿದೆ ಅಂದ್ರೆ ಒಂದ್ ಅಕೌಂಟ್ ಇರ್ತದೆ PPF, ಹೌದಲ್ಲ? ಅವಾಗ ಏನಾಗ್ತದೆ? ಎಲ್ಲ ಅಮೌಂಟ್ ಎಕ್ಸೆಂಪ್ಟ್ ಆಗುತ್ತೆ. ಇಫ್ ನೋ, ಫುಲ್ ಟ್ಯಾಕ್ಸ್. ಹೋಗೋ ಮನೆ LHC CAPA ಅವನ ಕಡೆ ಕೆಲಸ, ನಾ ಮದ್ವಿ ಮಾಡ್ಕೊಂಡು ಆರಾಮ್ ಇರ್ತೀನಿ, ಗಣನ್ ಕೂಡ ಮಕ್ಕಳು ಸಾಕೊಂತ ಟ್ಯಾಕ್ಸ್ ಕೋಟ್ ಟ್ಯಾಕ್ಸ್. ಈಗ ನೋ ಇದ್ದಾಗ, ಹೌದು. ಈಸ್ ದ ಎಂಟೈರ್ ಬ್ಯಾಲೆನ್ಸ್ ಸ್ಟ್ಯಾಂಡಿಂಗ್ ಟು ಕ್ರೆಡಿಟ್ ಆಫ್ ದ ಎಂಪ್ಲಾಯಿ ಈಸ್ ಟ್ರಾನ್ಸ್ಫರ್ಡ್ NPS ಅಕೌಂಟ್ ರೆಫರ್ಡ್ ಅಂಡರ್ ಸೆಕ್ಷನ್ 80C ಇದ್ದಾಗ, ಹೌದಪ್ಪ ಇದೇನಾಗುತ್ತೆ? ಇಫ್ ಎಸ್ ಇದ್ದಾಗ ಎಕ್ಸೆಂಪ್ಟ್ ಆಗುತ್ತೆ. NPS ಅಕೌಂಟ್ ಅಂದ್ರೆ ಅದು ಏನ್ ಮದ ನ್ಯೂ ಪೆನ್ಷನ್ ಸ್ಕೀಮ್ ಅಂದ್ರಲ್ಲ, ಅದೇನೋ ಐತದು ಬಾಯಾಗ ಐತಿ ನೋಡಿ, ಹಿಂಗ್ ಬರ್ದು ನೋಡೋದು ಇಲ್ಲ, ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಎಕ್ಸೆಂಪ್ಟ್ ಆಗುತ್ತಮ್ಮ. ಇಲ್ಲ ಅಂದ್ರೆ ಏನಾಗುತ್ತೆ? ಟ್ಯಾಕ್ಸ್ ಆಗುತ್ತೆ. ಅಂದ್ರೆ ಇಲ್ಲಿ ಏನು ನೆನಪಿಟ್ಕೋಬೇಕು ಸರ್? ಇಲ್ಲೇ ನೀವು ಅದಿರಿ, ಓಕೆ, ನೀವು ಒಂದ್ ಕಡೆ ಕಂಟಿನ್ಯೂಸ್ ಆಗಿ 5 ವರ್ಷ ಕೆಲಸ ಮಾಡಿರಿ, ಓಕೆ, ಅಮೌಂಟ್ ವಿಡ್ರಾ ಮಾಡಿರಿ, ಏನಾಗತ್ತದ? ಎಕ್ಸಾಮಿಟ್ ಆಗುತ್ತೆ. ಕ್ಲಿಯರ? ಓಕೆನಾ? ಈಗ ಇಲ್ಲಪ್ಪ ನೀವು 5 ವರ್ಷ ಕೆಲಸ ಮಾಡಿಲ್ಲ,
5 ವರ್ಷ ಕೆಲಸ ಮಾಡಿಲ್ಲ ನೀವು, ಬಟ್ ನೀವು ಕೆಲಸ 4 ವರ್ಷ ಅಥವಾ 5 ವರ್ಷ ಕಡಿಮೆ ಮಾಡಿ ಬೇರೆ ಕಡೆ ನೀವು ಕೆಲಸ ಮಾಡತ್ತೀರಿ, ಏನಾಗುತ್ತೆ? ಅದು ಟ್ರಾನ್ಸ್ಫರ್ ಆಗುತ್ತೆ PPF ಅಕೌಂಟ್. ನೀವು ವಿಡ್ರಾ ಮಾಡ್ತಿಲ್ಲ, ಅದೇನಾಗುತ್ತೆ? ಎಕ್ಸಿಟ್ ಆಗುತ್ತೆ. ಒಂದು ಇಲ್ಲಪ್ಪ, ನೀವು 5 ವರ್ಷ ಕೆಲಸ ಮಾಡಿಲ್ಲ, ಬಟ್ ಏನೋ ಒಂದು ಕಾರಣ, ನಿಮ್ದು ಹೆಲ್ತ್ ಸರಿ ಇಲ್ಲ, ನಿಮ್ಗೆ ತೆಗೆದು ಹಾಕಿದ್ದಾರೆ, ನಿಮ್ಗೆ ಕೈಯಾಗಿಲ್ಲ, ಅಂತ ಕೇಸ್ದಾಗ ಏನಾಗುತ್ತೆ? ಎಕ್ಸಿಟ್ ಆಗುತ್ತೆ. ಇಲ್ಲಪ್ಪ, ನೀವು 5 ವರ್ಷ ಕೆಲಸ ಮಾಡಿಲ್ಲ, ಒಪ್ಕೋತೀನಿ, ಬಟ್ ನೀವು ಏನ್ ಅಮೌಂಟ್ ಇದೆ ಆ ಅಮೌಂಟ್ ನೀವು ವಿಡ್ರಾ ಮಾಡಿರಿ, ಟ್ಯಾಕ್ಸಬಲ್ ಆಗುತ್ತೆ. ಟ್ಯಾಕ್ಸಬಲ್ ಆಗುತ್ತೆ. ಬಟ್ 5 ವರ್ಷ ಕೆಲಸ ಮಾಡಿಲ್ಲ, ನೀವು ಅಮೌಂಟ್ ವಿಡ್ರಾ ಮಾಡ್ತಾರೆ, ನೀವು ಏನ್ ಮಾಡ್ತೀರಿ? NPS ಅಕೌಂಟಿಗೆ ಅಂಡರ್ ಸೆಕ್ಷನ್ 80CCD ಇಲ್ಲಿ ಟ್ರಾನ್ಸ್ಫರ್ ಮಾಡಿದ ಅಕೌಂಟಿಗೆ ಅಂದಾಗ ಎಕ್ಸಿಟ್ ಆಗುತ್ತೆ. ಮೋರ್ ಆರ್ ಲೆಸ್ ಸೆಕ್ಷನ್ 10 ಸಬ್ ಸೆಕ್ಷನ್ 11 ಪ್ರಕಾರ ಕಂಪ್ಲೀಟ್ ಆಗುತ್ತೆ, ಎಕ್ಸಿಟ್ ಆಗುತ್ತೆ. ನೋಡಮ್ಮ ಯಾರ್ದು ಏನಾಗೋದು? ಎಕ್ಸೆಂಪ್ಟೆಡ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಅಯ್ಯೋ, भेजो मैं इनको लेकर था पीछे, मैं इनको ऑनलाइन बोलो शाम का, आज रेडी हुआ होगा. क्लियर है ना? पक्का? श्रेया घोषवाल, ಮಾಹಿವೆ ಮಾವಿದಾನ್ ಸಕ್ಯಾವೆ. ನಾನು ಕಾಲೇಜ್ ಮಾಡುವಾಗ ನಾನು CA ಮಾಡುವಾಗ ಸಾಂಗ್ ಅದು, ಶ್ರೇಯಾ ಘೋಷಾಲ್ ಕಾಂಡೆ ಪಿಕ್ಚರ್. ಮಾಹಿವೆ ಮಾವಿದಾನ್ ಸಕ್ಯಾವೆ ಸಂಗಿದಾನ ಸುಬ್ಬಾನು ನನ್ನ ಫಾಲಿ ನಾನು. ಆಫ್ಟರ್ ಟರ್ಮಿನೇಷನ್ ನಿಮಗೆ ಕೆಲಸದಿಂದ ತೆಗೆದಾರಿಲ್ಲಿ, employment with one employer, the employee obtain the employment under the another employer. ಈ ಶಾಂಭವಿಗ ಕೆಲಸ ಮಾಡಿ ಸರಿ ತಿನ್ಕೊಂಡ್ ಬಂದ್ಬಿಡ್ತೀವಿ ಮನೆಗೆ, ಹೋಗಾಯ್ತ ಕಳ್ಸ್ಬಿಟ್ಟಿದ್ದಾರೆ. ಈಗ ಶಾಂಭವಿ ಆಯ್ತು ನಿಮ್ ಕೆಲಸ ನೀವು ಇಟ್ಕೊಡ್ರಿ ಅಂತ obtain one more ಕೆಲಸ ಮಾಡಿ, then only so much of the accumulated balance provident fund account will be exempted, which is transferred to his account. ಅಂದ್ರೆ in RPF maintained by the new employer. In such case, exemption of the payment of the accumulated balance by new employer, the payment of service with the former employer shall be taken into account for computing the period of 5 years. Andre that is what they trying to say. Other repeat one simple easy technique ಐತಿ. ಏನ್ ಸಿಕ್ಕಾರಮ್ಮ ಇವರು? ಈಗ ನೀವ್ ಅದಿರಿ, ನೀವು 5 years ಕೆಲಸ ಮಾಡಿಲ್ಲ, ರೈಟ್? ಈಗ ನಿಮ್ಗೆ ಟರ್ಮಿನೇಟ್ ಮಾಡ್ಯಾರ ಅವರು. ಏನ್ ಮಾಡ್ಯಾರೆ? ಟರ್ಮಿನೇಟ್ ಮಾಡ್ಯಾರೆ, ಕೆಲಸ ತೆಗ್ದಾರ. ಇಲ್ಲ ಅವ್ರಿಗೆ ಕೆಲಸ ಇಲ್ಲ ಪಾಪ, ಹೋಗಮ್ಮ ನಮ್ದ ಇಲ್ಲಿ ಕಂಪ್ನಿ ಸಾಕಾಗುತ್ತಿಲ್ಲ, ನಿಮ್ಗೆ ಇಲ್ಲಿ ಪಗಾರ ಕೊಡೋಣ ಬಿಡ್ತಾರೆ. ಆತ್ರಿಪ್ಪ ನಿಮ್ ಕೆಲಸ ಇಟ್ಕೊಡ್ರಿ ಅಂತ ಏನ್ ಮಾಡ್ರಿ ನೀವು ಇನ್ನೊಂದು ಎಂಪ್ಲಾಯರ್ ಹುಡುಕಿರಿ, ಇನ್ನೊಬ್ಬರ ಕಡೆ ಕೆಲಸ ಮಾಡಾಕ್ತಿರಿ. ಈಗ ಕೆಲಸ ಮಾಡಿದ ಮ್ಯಾಗೆ ಇವ ಹಳೆ ಎಂಪ್ಲಾಯರ್ ಏನ್ ಪ್ರೊವಿಡೆಂಟ್ ಫಂಡ್ ಅಕೌಂಟ್ ಮೇಂಟೈನ್ ಮಾಡ್ತಲ್ಲ, ಆ ಅಮೌಂಟ್ ಅಲ್ಲಿ 5 ಲಕ್ಷ ರೂಪಾಯಿ ಜಮಾ ಆಗೈತಿ. ಎಷ್ಟು ಜಮಾ ಆಗಿದೆ? 5 ಲಕ್ಷ ರೂಪಾಯಿ. ಈಗ ನೀವೇ ಮಾಡಿರಿ, 5 ಲಕ್ಷದಾಗ 1 ಲಕ್ಷ ರೂಪಾಯಿ ತೆಗೆದಿಟ್ರಪ್ಪ, ನಂಗೆ ಬೇಕಾಗೈತಿ, ಈಗ ನಂಗೆ ಬರೀ 4 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡ್ರಿ. ಅವಾಗ 1 ಲಕ್ಷ ರೂಪಾಯಿ ಏನಾಗುತ್ತೆ? ಟ್ಯಾಕ್ಸಬಲ್ ಆಗುತ್ತೆ. ಇದಕ್ಕೆ ನೀವು ಅಮೌಂಟ್ ವಿಡ್ರಾ ಮಾಡಾಕತ್ಲಿ, ಗೊತ್ತಾಯ್ತು? ಕಂಟಿನ್ಯೂ ಆಗ್ತಾ ಇದೆಯಾ ಮುಂದಿನ ಫುಲ್ ಅಮೌಂಟ್? ಫುಲ್ ಅಮೌಂಟ್. ಗೊತ್ತಾಯ್ತಾ? ಗೊತ್ತಾಯ್ತು? ಗೊತ್ತಾಯ್ತಲ್ಲಮ್ಮ? ಬಟ್ ಇದು ಏನ್ ಅಮೌಂಟ್ ಐತಲ್ಲ 5 ಲಕ್ಷ ರೂಪಾಯಿ, ಸಮ್ ಟೈಮ್ಸ್ ಗೊತ್ತಾಯ್ತು? ಗೊತ್ತಾಗಿದೆಯಾ? ತಿಳಿತಿಲ್ಲ? ನೋಡವ್ವ, ನೀವ್ ಏನ್ ಮಾಡಿರಿ? ಈಗ ಒಬ್ಬರ ಕಡೆ ಕೆಲಸ ಮಾಡಿರಿ, ಅಗ್ರೀಡ? ಓಕೆ. ಈಗ ನಿಮ್ಗೆ ಕೆಲಸದಿಂದ ತೆಗೆದಾರವ್ರು, ಓಕೆನಾ? ಓಕೆ. ನೀವು ಏನ್ ನಿಮ್ಮ ಅಕೌಂಟ್ ಅಲ್ಲಿ PPF ಜಮಾ ಆಗಿತ್ತು, RPF ಜಮಾ ಆಗಿತ್ತು, ಕರೆಕ್ಟ್? RPF ಜಮಾ ಆಗಿತ್ತು. ಆ RPF ಏನಾಗಿತ್ತು? ಈಗ ನೀವು ನಿಮ್ಮ ಅಕೌಂಟ್ಗೆ ಅವರು ಹೊಸ ಕಡೆ ಕೆಲಸ ಮಾಡ್ತಾರಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇದಾರೆ, ಕರೆಕ್ಟ್? ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ ಆಗುತ್ತೆ. ಬಟ್ ನೀವ್ ಹೇಳಿರಿ ಜಮಾ ಎಷ್ಟಾಗೈತಿ? 10 ಲಕ್ಷ ರೂಪಾಯಿ ಜಮಾ ಆಗೈತಿ. ಓ ಹೌದೇನಾ? ನನ್ ಕಾರ್ ತಗೊಳ್ಳೋದೈತಿ, ಒಂದ್ ಕೆಲಸ ಮಾಡಿ 3 ಲಕ್ಷ ರೂಪಾಯಿ ತಗೊಂಬ, ಇಲ್ಲಿ 7 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? 3 ಲಕ್ಷ ರೂಪಾಯಿ ಏನಾಗುತ್ತದ? ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಅಗೇನ್ ಇಲ್ಲಿ ಒಂದು ಕ್ವಶನ್ ಆಗಿದೆ, ಏನ್ ಸರ್ ಇದು? ಇಲ್ಲೇ ಇದು 10 ಲಕ್ಷ ರೂಪಾಯಿ ಸರ್ 8 ವರ್ಷದ ಆಗಿದ್ದರೆ
10 ಲಕ್ಷ ರೂಪಾಯಿ 8 ವರ್ಷದಾಗಿದ್ರೆ ನಾವಿಲ್ಲಿ ಪ್ರಪೋರ್ಷನ್ ಹೋಗಬೇಕಾಗುತ್ತೆ. 5 ವರ್ಷದ ಆಗತ್ತೇನಪ್ಪ ಇದ್ರ ಟ್ರಾನ್ಸ್ಫರ್ ಮಾಡಾಗಿದ್ದು. ಇದೇನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಾಕತ್ತೇವಿ, ಇದೇನ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಾಕತ್ತೇವಿ 5 ವರ್ಷದಾಗತ್ತಾ? ಆದ್ರಿ ಸರ್ 3 ಲಕ್ಷ ರೂಪಾಯಿ ನಾವು ತಗದೇವಿ, ಉಳಿದ 7 ಲಕ್ಷ ರೂಪಾಯಿ, 7 ಲಕ್ಷ ರೂಪಾಯಿ ಏನ್ ಟ್ರಾನ್ಸ್ಫರ್ ಮಾಡಾಕತ್ತೇವಿ, ಅದು 5 ವರ್ಷದ ಸಮ ಇದೆ ಅಂದ್ರೆ ಎಕ್ಸಮ್ಟೆಡ್. ಚೆನಿ ಮಾಡ್ರಿ ನೀವು, ಇಲ್ಲ ಟ್ಯಾಕ್ಸಬಲ್ ಆಗುತ್ತೆ. ಗೊತ್ತಾಯ್ತು? ಇದು ಅಮೌಂಟ್ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಮುಂದೆ ಮಾಡೋಣ ಅಂತ. ತಿಳಿತೇನಮ್ಮ? ಅರ್ಥ ಆಗಿದೆಯಾ? ಶಾಂಭವಿ, ಶ್ರೀಯಾ, ಅದು ಅವ ಹೇಳಿಕೆ ಬಂದು ನೋಡ್ರಿ. ವಾ ಇಲ್ಲೇನಿಲ್ಲ, ಸಿಂಪಲ್ ಆಗಿದೆ. His provident fund account will be exempted which he transferred individual account in recognize the provident fund maintained by new employer. In such case, the exemption of the payment accumulated balance by new employer, the period of service with the former employer shall be taken into account for the period of 5 years. ಓಕೆನಾ? ಓಕೆನಾ? ಸೊ ಹಾಗಿದ್ರೆ ಒಂದು ಪ್ರಾಬ್ಲಮ್ ಆಯ್ತು ನೋಡ್ರಿ. ಇಂಥ ಪ್ರಾಬ್ಲಮ್ ಮಜಾ ಇರ್ತಾವ ಇವು. ನೀರ್ ಕೊಡ್ರಿ, ನೀರ ನೋಡ್ರಿ. ತಿಳಿತೀನಮ್ಮ ಇದು? ಕೇಳ್ರಿ. ಮಿಸ್ಟರ್ ಎ, ಯಾರು? ಎಂಪ್ಲಾಯಿ ಫ್ರಮ್ ದ ಸರ್ವಿಸ್ on December 31st, 24 after 25 years of service. Following are the particulars of his income. ಇನ್ಕಮ್ ಇದೆ ಮತ್ತೆ ಇನ್ವೆಸ್ಟ್ಮೆಂಟ್ ಇದೆ. ಹೋದ ವರ್ಷದ್ದು 24-25. ಓಕೆನಾ? ಬೇಸಿಕ್ ಪೇ 16,000 ರೂಪಾಯಿ ಇದೆ ಪರ್ ಮಂತ್. ಅಂತದ್ದು 9 months ಬಿಕಾಸ್ ಆನ್ ಡಿಸೆಂಬರ್ ನಾವು ಹೌದಲ್ಲ, ಅಂದ್ರೆ 9 months ಸಾರಿ ತಗೊಂಡಾನೆ. ಡಿಪಿ ಇದೆ, ಡಿಪಿ ಅಂದ್ರೆ ಡಿಎನ್ಎಸ್ ಪೇ, ಡಿಪಿ ಅಂತ ಮಾಡ್ತಿರೋದಲ್ಲ, ಡಿಪಿ ಡಿಎನ್ಎಸ್ ಪೇ ಎಷ್ಟು 9 months 8,000 ರೂಪಾಯಿದಂಗ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. 50% ಇಸ್ ಪಾರ್ಟ್ ಆಫ್ ಯುವರ್ ರಿಟೈರ್ಮೆಂಟ್ ಬೆನಿಫಿಟ್ ಇದೆ. ಇಲ್ಲಿ ಒಂದು ಲಂಸಮ್ ಅಮೌಂಟ್ ಸಿಕ್ಕೈತಿ. ಏನಮ್ಮ ಅದು? ಲಂಸಮ್ ದುಡ್ಡು ಚೀಲ್ ತಗೊಂಡ್ಬಂದ ನಾವು ದುಡ್ಡು. ಯಾವ್ದಿದು? ಅನ್ರಿಕಗ್ನೈಸ್ ಪ್ರೊವಿಡೆಂಟ್ ಫಂಡ್. ಎಷ್ಟಿದೆ? 6 lakh ಇದೆ. ಡಿಪಾಸಿಟೆಡ್ ಇನ್ ಅಕೌಂಟ್, ಅವನ ಅಕೌಂಟ್ ಎಷ್ಟಿದೆ? 40,000 ರೂಪಾಯಿ ಇದೆ. ಅವನ ಅಕೌಂಟ್ದಾಗ ಎಷ್ಟಿದೆ? 40,000 ರೂಪಾಯಿ ಜಮಾ ಇದೆ. ರೈಟ್? ತಗೊಂಡ ಎಷ್ಟವ? 6 ಲಕ್ಷ ರೂಪಾಯಿ ತಗೊಂಡ ಕ್ಯಾಶ್. ಈಗ ಔಟ್ ಆಫ್ ದಿ ಅಮೌಂಟ್ ರಿಸೀವ್ಡ್ ಫ್ರಮ್ 6 lakh, ದಟ್ ಇಸ್ URPF, ದ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ವಾಸ್ ಇದ್ರಾಗ 2,20,000 ಯಾರ್ದಿದು? ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಮತ್ತೆ 4,60,000 ಇಲ್ಲವಾ? 3,80,000 ಯಾರ್ದಾಗತ್ತೆ? ಎಂಪ್ಲಾಯರ್ ಆಗ. 2,20,000 ಯಾರ್ದಿಲ್ಲ? ಎಂಪ್ಲಾಯರ್. ಐನ್ ಇಂಟ್ರೆಸ್ಟ್ ಇದ್ರ ಮ್ಯಾಗಿಂದು 2,20,000 ಮ್ಯಾಗಿನ ಇಂಟ್ರೆಸ್ಟ್ ಇದೆ, ಒಂದು 50,000 ರೂಪಾಯಿ ಇದೆ. ಹೇಳಕೋಬಾರ್ದು, ಭಾಳ ಈಸಿ ಇದೆ. ದ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ವಾಸ್ 2,70,000 ಅಂತೆ. ಇಂಟ್ರೆಸ್ಟ್ ಇದೆ ಅದು. ಅಂದ್ರೆ ಇದು 3,80,000 ಅಲ್ಲಿ ಒಂದ್ ನಿಮಿಷ ಕ್ಲಿಯರ್ ಆಗೈತೆ ನೋಡ್ರಿ. 6 lakh ಐತಲ್ಲ ಇದು. ಓಕೆನಾ? 6 lakh rupees ಏನಮ್ಮ ಇದು? ಕಾಂಟ್ರಿಬ್ಯೂಷನ್ ಐತಿ ಪ್ಲಸ್ ಇಂಟ್ರೆಸ್ಟ್ ಐತಿ. ಓಕೆನಾ? ಈಗ ಇದರಲ್ಲಿ 2,20,000 ಪ್ಲಸ್ 50,000 ಬಡ್ಡಿ. ಓಕೆನಾ? ಅದೇ ರೀತಿ 2,70,000 ಪ್ಲಸ್ 60,000 ಬಡ್ಡಿ. ವಾಟ್ ಈಸ್ ದ ಟ್ಯಾಕ್ಸೇಬಲ್ ಪೋರ್ಷನ್ ಆಫ್ ದಿ ಅಮೌಂಟ್ ರಿಸೀವ್ಡ್ ಫ್ರಮ್ URPF ಇನ್ ದ ಹ್ಯಾಂಡ್ಸ್ ಆಫ್ ಮಿಸ್ಟರ್ ಎ? ಮಿಸ್ಟರ್ ಎ ಕೇಸ್ ದಲ್ಲಿ ಯಾವ್ದು ಅಮೌಂಟ್ ಟ್ಯಾಕ್ಸಿಬಲ್ ಆಗ್ತದೆ ಅಂತ ಕೇಳ್ತಾನ ನಾವು. ಒಂದ್ ಮಾತು ಹೇಳ್ರಿ, ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಬರ್ತಾ ಇದ್ರಾಗ ಮಿಸ್ಟರ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮಾಡಿದ ಇದು ಅಮೌಂಟ್ ಬರುತ್ತೇನ? ಆಗಂಗಿಲ್ಲ. ಅದ ನನ್ ದುಡ್ಡು ನಂಗೆ ಇದಕ್ಕ ಬೇರೆಯವ್ರ ಕಾಂಟ್ರಿಬ್ಯೂಷನ್ ಬರ್ತದೆ. ಹಾಗಿದ್ದರೆ ಏನ್ ಸರ್? ಈಗ ನೋಡಮ್ಮ, 2,20,000 ಪ್ಲಸ್ 50,000 ಟ್ಯಾಕ್ಸಿಬಲ್ ಆಗುತ್ತೆ. ಕರೆಕ್ಟ್? ಹೌದಿಲ್ಲ? ಎಸ್ ಸರ್? ನೋ ಪ್ಲಸ್ ಏನ್ ಸರ್? ಈಗ
ಪ್ಲಸ್ ನೋಡಮ್ಮ ಏನ್ ಅಮೌಂಟ್ ಜಗೊಂಡಿರಿ ನೀವು ಇದ್ರ ಮ್ಯಾಗ ಇನ್ಕಮ್ ಆಗಿತ್ತು ನಿಮ್ಗೆ ಎಷ್ಟು ಇನ್ಕಮ್ ಆಗೈತಿ ಅದು ಏನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ ಎಲ್ಲ ಕೊಡ್ಸಿ ಎಷ್ಟಾಗುತ್ತೆ 2,20,000 ಪ್ಲಸ್ 70 50 70 ಆಯ್ತು 70 ಪ್ಲಸ್ 60 ಆಗ್ತದೆ ಕ್ಲಿಯರ್ ಎಷ್ಟಾಗೋದು 6 ಆಗಂಗಿಲ್ವಾ taxable amount in the hands of Mr. X. Contribution by ಯಾರ್ದಮ್ಮ ಅದು ಎಷ್ಟದ ಎಷ್ಟು ಎಂಪ್ಲಾಯರ್ 2 lakh ಎಸ್ 2 lakh ಉಂಟಿದೆ ಪ್ಲಸ್ ಇಂಟ್ರೆಸ್ಟ್ ಆನ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟಮ್ಮ 50,000 ಕೊಟ್ಟು ಎಷ್ಟಾಯ್ತು 2,70,000 ಇದಾಯ್ತು ರೈಟ್ ಇದನ್ನದು ಇನ್ಕಮ್ ಫ್ರಮ್ ಕಟ್ಗಿ ಎಲ್ಲಿರ್ತದ ಇನ್ಕಮ್ ಫ್ರಮ್ ಯು ಆರ್ ಪಿ ಎಫ್ ಇದ ಏನದಿರವ ನೀವು ಇನ್ಕಮ್ ಫ್ರಮ್ ಸ್ಯಾಲರಿ ಅದಲ್ಲ ಈಗ ಎಷ್ಟು ಹೇಳಿಲ್ಲ ನಾನು ಏನ್ ಸಿಕ್ಕಾರು ಓ ಮರ ಇವ್ರು ಎಲ್ಲೈತಿ ನಿಮ್ದು ಧ್ಯಾನ ಯಾರ್ದಾರ ಮನಿ ಮಠ ಮಾಡ್ತೀರಿ ನೀವು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಅಂಡ್ ಇಂಟ್ರೆಸ್ಟ್ ಆನ್ ದಟ್ ಈಸ್ ಇದು ಅಲ್ಲವಾ ಸ್ವಲ್ಪ ಜೀವಂತಿರವಾ ಲವ್ಲು ಹೆಣ ಹಾಕೋಬೇಡ್ರಿ ನೀವು ಇಂಟ್ರೆಸ್ಟ್ ಆನ್ ಯಾರ್ದು ಕಾಂಟ್ರಿಬ್ಯೂಷನ್ ಎಷ್ಟದು ಸುಮ್ಮನೆ ಕಣ್ಣ ತೆಗೆದು ನೋಡಿ ನೀತಿ ಕನ್ನಡದಾಗ ಅದೀರಿ ನೀವು ಅಲ್ಲವಾ ಇದು ಕಾಂಟ್ರಿಬ್ಯೂಷನ್ ಇದ್ರ ಮ್ಯಾಗ ಬಡ್ಡಿ ಎಷ್ಟು ಬರ್ತೈತಿ ಒಂದ್ ಮಾತು ಹೇಳ ಬ್ಯಾಂಕಿಗೆ ನೀವು ಹೋಗಿ 1 ಲಕ್ಷ ರೂಪಾಯಿ ಕೊಟ್ಟಿ ಅವ್ರಿಗೆ ಬ್ಯಾಂಕ್ದವರು ನಿಮ್ಗೆ 2 ಲಕ್ಷ ಕೊಟ್ಟಿದ್ದಾರೆ ಅದು ನಿಮ್ಗೆ ಇನ್ಕಮ್ ಆಗಿಲ್ಲ 2 ಲಕ್ಷ ಮ್ಯಾಗ ಬಡ್ಡಿ ಕೊಟ್ಟಿರ್ತಾರಲ್ಲ ಅದು ಇನ್ಕಮ್ ಆಗುತ್ತೆ ನಿಮ್ಗೆ ಇದು ನಿಂದ ದುಡ್ಡಲ್ಲ ಇದು ನಿಂದ ದುಡ್ಡಿದ್ದು ನಿಮ್ಗೆ ಇನ್ಕಮ್ ಆಗಿಲ್ಲ ಇದ್ರ ಮ್ಯಾಗ ಇನ್ಕಮ್ ಎಷ್ಟಾಗಿತ್ತು ನಿಮ್ಗೆ 60,000 ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ ಹೌದಲ್ಲ 3,30,000 ಟೋಟಲ್ ಇನ್ಕಮ್ ಅದು ಕ್ಲಿಯರ್ ಆಯ್ತು ಪಕ್ಕಾ ಏನಿದು ನಿಧಿ ಕಣದಾಗ ಅದೀರಿ ನೀವು ಇದು ರಿಡಕ್ಷನ್ ದಾಗ ಬರಂಗಿಲ್ಲ ಅದು ಅರ್ಥ ಅದೇನಮ್ಮ ಕ್ಲಿಯರ್ ಬೇಗ ಬೇಗ ಹೇಳ್ರಿ ಚಲೋ ವಿಲ್ ಕಂಟಿನ್ಯೂ ಟುಮಾರೋ ಈಗ ನಾಳೆ ವಾಟ್ ಟೈಮ್ ಈಸ್ ಎಂಗೇಜಿಂಗ್ ಕ್ಲಾಸ್ ಎಕ್ಸಾಕ್ಟ್ 11 o'clock ಮುಗಿಸ್ ಮಾಡ್ತಲ್ಲ ಕುಮಾರ್ ಸರ್ ಯಾವಾಗ ಮುಗಿಸ್ತಾರೆ ನಾಳೆ ನಾಳೆ ಲಘು ಬರ್ತೀರಿ ನೀವು ಹಂಗಾದ್ರೆ 9:30 ಯಾವ್ದು ಕ್ಲಾಸ್ ನಾಳೆ ನಿಮ್ದು ನಾಳೆ 9:30 ನಾಳೆ ಸ್ವಲ್ಪ GST ಸ್ಟಾರ್ಟ್ ಆಗಿ ನಾನು ಅದಕ್ಕೆ ಇದು ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಬರ್ತೀನಿ ಆಮೇಲೆ 9:30 ನೋಡ್ಕೊತೀನಿ ಮನಿ ಬಿಡೋ ಕಾಲ್ ಮಾಡಂಗ 9:30 ನಾಳೆ ಇನ್ಕಮ್ ಟ್ಯಾಕ್ಸ್ ಇದೆ ಆಮೇಲೆ ಇವ್ರದ್ದು ಸರ್ದ ಅದ್ಮೇಲೆ 10:30 11 o'clock ಮತ್ತೆ ಇದು GST ಇದೆ ಚಲೋ ಗೈಸ್ ಬೈ ಐ ವಿಲ್ ಸಿ ಯು ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು